ಜಿ ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಾಗಲೇ ಈಗಾಗಲೇ ನೋಡ್ತಾ ಇದ್ದೀವಿ, ಎಲ್ಲರೂ ಕೂಡ ಒಂದು ರೀತಿಯಾಗಿ ಜೋರಾಗಿ ಮತದಾರರನ್ನ ಸೆಳೆಯೋದಕ್ಕೆ ನಾನಾ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮ ಕೂಡ ಅತ್ಯಂತ ವಿಜೃಂಭಣೆಯಿಂದ ಸಾಗ್ತಾ ಇದೆ. ಒಂದು ಕಡೆ ಬಿಜೆಪಿ ಮತ್ತು JDS ಮೈತ್ರಿ ಮಾಡಿಕೊಂಡ ನಂತರದಲ್ಲಿ ಅನೇಕ ಅಸಮಾಧಾನಗಳು ವ್ಯಕ್ತವಾಯಿತು. ಅಲ್ಲಿನ ಲೋಕಲ್ ಲೀಡರ್ಸ್ ಆಗಿರಬಹುದು, ಕಾರ್ಯಕರ್ತರಾಗಿರಬಹುದು. ಕಳೆದ ಬಾರಿ JDSನ ಕಾರ್ಯಕರ್ತರು ಕಾಂಗ್ರೆಸ್ ಜೊತೆಗೆ ಇದ್ದುಬಿಟ್ಟು ಚುನಾವಣೆಯನ್ನು, ಲೋಕಸಭೆ ಚುನಾವಣೆಯನ್ನು ಎದುರಿಸಿದ್ರು. ಈ ಬಾರಿ ಬಿಜೆಪಿ ಜೊತೆಗೆ. ಬಿಜೆಪಿ ಜೊತೆಗೆ ಹೋಗಿರೋದು ಎಷ್ಟೋ JDSನ ಕಾರ್ಯಕರ್ತರಿಗೆ ಒಮ್ಮತ ಇರಲಿಲ್ಲ. ಇನ್ನು ಬಿಜೆಪಿಯ ಒಂದಷ್ಟು ಜನ ಕಾರ್ಯಕರ್ತರು ಮತ್ತು ನಾಯಕರಿಗೆ JDS ಜೊತೆಗೆ ಮೈತ್ರಿ ಮಾಡ್ಕೊಂಡಿರೋದು ಇಷ್ಟ ಇರಲಿಲ್ಲ. ಬಹಿರಂಗವಾಗಿ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇವರೇನೋ ದೊಡ್ಡ ಮಟ್ಟದಲ್ಲಿ ಮೈತ್ರಿ ಮಾಡಿಕೊಂಡ್ರು, ಸೀಟು ಹಂಚಿಕೆನೂ ಆಗೋಯ್ತು. ಆದರೆ ಸ್ಥಳೀಯ ಮಟ್ಟದಲ್ಲಿ ಸಮನ್ವಯತೆ ಬೇಕಲ್ಲ. ಬಿಜೆಪಿ ಕಾರ್ಯಕರ್ತರು ಮತ್ತು JDSನ ಕಾರ್ಯಕರ್ತರು ಒಟ್ಟಾಗಿ ಚುನಾವಣೆಗೆ ಹೋಗಬೇಕು, ಪ್ರಚಾರ ಮಾಡಬೇಕು, ಪ್ರಚಾರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು, ಸಭೆಗಳನ್ನ ಮಾಡಬೇಕು. ಹೀಗೆ ಈ ಸಂದರ್ಭದಲ್ಲಿ ತೊಡಕುಂಟಾಗಬಾರದು ಅನ್ನೋ ಕಾರಣಕ್ಕೆ ಇವತ್ತು ಬಿಜೆಪಿ ಮತ್ತು JDS ಸಮನ್ವಯತೆಯ ಮಂತ್ರವನ್ನ ಹಾಡ್ತಾ ಇದ್ದಾರೆ. ಒಂದಷ್ಟು ನಿರ್ಣಯಗಳನ್ನ ತೆಗೆದುಕೊಂಡಿದ್ದಾರೆ. ಯಾವ ಮಟ್ಟಿಗೆ ಇದು ವರ್ಕೌಟ್ ಆಗುತ್ತೆ, ಯಾವ್ಯಾವ ಕ್ಷೇತ್ರಗಳಲ್ಲಿ ವರ್ಕೌಟ್ ಆಗುತ್ತೆ, ಅನೇಕ ವಿಚಾರಗಳಿದೆ. ಇದೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ. ಸಮನ್ವಯ ಮಂತ್ರ ಫಲಿಸುತ್ತಾ ತಂತ್ರ. ಬಿಜೆಪಿ ಮತ್ತು JDS ಸಮನ್ವಯತೆಯ ಮಂತ್ರವನ್ನ ಜಪಿಸ್ತಾ ಇದೆ. ಅದೇ ನಿಟ್ಟಿನಲ್ಲಿ ಒಂದು ಸಭೆಯನ್ನ ಮಾಡಿದ್ರು. ಹಾಲಿ ಶಾಸಕರುಗಳು, ಮಾಜಿ ಶಾಸಕರುಗಳು, ಅನೇಕ ನಾಯಕರು, ಇನ್ನು ಬಿಜೆಪಿಯ ಘಟಾನುಘಟಿ ನಾಯಕರು, JDSನ ಘಟಾನುಘಟಿ ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡು ಇವತ್ತು ಕಸರತ್ತು ನಡೆಸಿದ್ರು. 28 ಕ್ಷೇತ್ರ ಗೆಲುವಿಗೆ ದೋಸ್ತಿ ತಂತ್ರ ವರ್ಕೌಟ್ ಆಗತ್ತಾ? ಲೋಕಸಭೆ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ತಂತ್ರ ಪ್ರತಿತಂತ್ರ ಜೋರಾಗ್ತಾ ಇದೆ. ರಾಜ್ಯದಲ್ಲಿ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತ ಒಂದು ಕಡೆ ಕಾಂಗ್ರೆಸ್ ಕಸರತ್ತು ನಡೆಸ್ತಾ ಇದೆ. ಇದರ ಮಧ್ಯೆ ಇವತ್ತು ಬಿಜೆಪಿ ಮತ್ತು JDS ಸಮನ್ವಯ ಸಭೆ ಮಾಡಿದ್ದಾರೆ. ಸಭೆಯಲ್ಲಿ ಎರಡೂ ಪಕ್ಷದ ನಾಯಕರು ಭಾಗಿಯಾಗಿದ್ರು. NDA ಒಕ್ಕೂಟದ ರಾಜ್ಯ ಮಟ್ಟದ ಸಮನ್ವಯ ಸಮಿತಿ ರಚನೆಗೆ ತೀರ್ಮಾನ ಕೂಡ ಮಾಡಿದ್ದಾರೆ. ಕ್ಷೇತ್ರವಾರು ಸಮನ್ವಯ ಸಭೆ ಕೂಡ ನಡೆಸುವಂತೆ ಒಂದು ಸೂಚನೆಗಳನ್ನು ಕೂಡ ಕೊಟ್ಕೊಂಡಿದ್ದಾರೆ. ಅಂದ್ರೆ ಒಂದು ರೀತಿಯಾಗಿ ಒಬ್ಬರನ್ನೊಬ್ರು ಹಾಡಿ ಹೊಗಳುವಂತಹ ಕೆಲಸ. BY ವಿಜಯೇಂದ್ರ, ಈ ಕಡೆ HD ದೇವೇಗೌಡರು, BS ಯಡಿಯೂರಪ್ಪ, HD ಕುಮಾರಸ್ವಾಮಿ, R ಅಶೋಕ್ ಸೇರಿದಂತೆ ಘಟಾನುಘಟಿ ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು. ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಈಗ ಆನೆ ಬಲ ಬಂದಿದೆಯಾ, ನಿಜಕ್ಕೂ ದೊಡ್ಡ ಶಕ್ತಿ ಇದೆಯಾ, ಏನೇ ಇದ್ರೂ ಕೂಡ ಒಟ್ಟಾಗಿ ಕೆಲಸ ಮಾಡೋಣ, ಒಂದೇ ಕಾಸು, ಅದು ಮೋದಿ, ಮತ್ತೊಮ್ಮೆ ಮೋದಿಯನ್ನ ತೆಗೆದುಕೊಂಡು ಬರಬೇಕು ಅನ್ನೋ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಇದು ಲೋಕಲ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಒಟ್ಟಾಗಿಸೋದಕ್ಕೆ, ಒಂದೇ ತಕಡಿಗೆ ಹಾಕೋದಕ್ಕೆ ಸಾಧ್ಯ ಆಗತ್ತಾ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಆರಂಭ ಮಾಡ್ತಾ ಹೋಗ್ತೀವಿ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಹೋಗ್ತಾರೆ. ನನ್ನ ಜೊತೆಗೆ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂತಹ ಕೋಗಿಲು ವೆಂಕಟೇಶ್ ಅವರು ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನವೀನ್ ಅವರಿದ್ದಾರೆ, AAP ಪಕ್ಷದ ವಕ್ತಾರ. ನಮಸ್ಕಾರ ನವೀನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೋಗಿಲು ವೆಂಕಟೇಶ್ ಅವರು ಏನು ಹೇಳ್ತೀರಿ? ಮೊದಲನೇದಾಗಿ ಬಿಜೆಪಿ ಮತ್ತು JDS ಒಟ್ಟಾಗಿದ್ದಾರೆ, ಒಂದು ರೀತಿಯಾಗಿ ಒಂದು ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಏಕಾಂಗಿಯಾಗಿ ನೀವು ಇಲ್ಲಿ ರಾಜ್ಯದಲ್ಲಿ ಚುನಾವಣೆಗೆ ಹೋಗ್ತಾ ಇದ್ದೀರಿ. ಜಂಟಿಯಾಗಿ ಹೋದಾಗ್ಲೇ ಒಂದೇ ಒಂದು ಸ್ಥಾನ ಸಿಕ್ಕಿತ್ತು ನಿಮಗೊಂದು JDSಗೊಂದು. ಈಗ ಒಂಟಿಯಾಗಿ ಹೋಗ್ತಾ ಇದ್ದೀರಿ, ಅವ್ರು ಜಂಟಿಯಾಗಿದ್ದಾರೆ. ಯಾವ ರೀತಿಯಾಗಿ ನಿಮ್ಮ ಮೇಲೆ ಈಗ ಪ್ರೆಷರ್ ಇದೆ, ಏನು ಹೇಳ್ತೀರಿ? ನೀವು ಹಿಂದೆ ನಾವುಗಳು JDSನ ಕುಮಾರಸ್ವಾಮಿ ಅವ್ರ ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದ್ದೀವಿ. ಸರ್ಕಾರ ಆದ ನಂತರ BJPನವರು ಇವಾಗ JDSನ ಜೊತೆನಲ್ಲಿ ಸೇರ್ಕೊಂಡು ಸೀಟ್ ಹಂಚಿಕೆ ಮಾಡ್ಕೊಂಡಿದ್ದಾರೆ. ಇಂದಿನ ಕಾಲದ ಇತಿಹಾಸ ಪುಟಗಳಲ್ಲಿ ಕುಮಾರಸ್ವಾಮಿ ಅವರು ಒಂದು BJPಯವ್ರ ಬಗ್ಗೆ, BJPಯವ್ರಿಗೆ ಅನೇಕ ಹೇಳಿಕೆಗಳು ನಮ್ಮ ಕಣ್ಮುಂದೆ ಇದೆ. ಬರೇ ನರೇಂದ್ರ ಮೋದಿ ಅವರ ಮುಖ ನೋಡಿ ಓಟ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಕರೆ ಕೊಟ್ಟಿತ್ತು ನಮ್ಮ ನಿದರ್ಶನ ನಮ್ಮ ಕಣ್ಮುಂದೆ ಇದೆ. ಒಂದು ಉದಾಹರಣೆ. ಇದಕ್ಕೆ ಇವತ್ತಿನ BJPಯ JDSನ ಏನು ಹೇಳ್ತಾರೆ, ಇದನ್ನು ಸಮ್ಮಿಶ್ರಕ್ಕೆ ಮೂಲಭೂತವಾಗಿ JDSನ BJPನ ಬೂತ್ ಕಾಯ್ತಕ್ಕಂಥ, ಬೂತಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರುಗಳು ಇದಕ್ಕೆ ಒಪ್ಪಿಗೆ ಇಲ್ಲ. ಅನೇಕ ಅದು ಎಲ್ಲೂ ಹೊಂತಕ್ಕೆ ಹೊಟ್ಟೋಯ್ತು ಅಂದರೆ ಇವ್ರ ಜೊತೆ BJPಯವ್ರ ಜೊತೆ ಹೊಂದಾಣಿಕೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ
JDS-ನ 2-3 MLA-ಗಳು ನಮ್ಮ ತುರ್ವಿಯಾಳ್ ಅಂತ ಒಬ್ಬ MLA ಅವರು ಅವ್ರೇನು ಸ್ಟೇಟ್ಮೆಂಟ್ ಕೊಟ್ಟರು ನಿಮ್ಮ ಕಣ್ಮುಂದೆ ಇದೆ. ತದಾದ ನಂತರ BJP-ನವರು ಇತಿಹಾಸದಲ್ಲಿ ಭಾರತ ದೇಶದಲ್ಲಿ ಯಾವ್ಯಾವ್ದು ರೀಜನಲ್ ಪಾರ್ಟಿ ಜೊತೆ ಏನೇನು ಸೇರ್ಕೊಂಡು ಮಾಡಿದಾರಲ್ಲ, ಪಂಜಾಬ್ ಇರ್ಬೋದು, ಈ ಕಡೆ ನಮ್ಮ ತಮಿಳ್ನಾಡು ಇರ್ಬೋದು, ಯಾವ್ಯಾವ ರೀಜನಲ್ ಪಾರ್ಟಿ ಜೊತೆ ಸೇರ್ಕೊಂಡು BJP-ನವರು ಸೀಟ್ ಹಂಚಿಕೆ ಮಾಡ್ಕೊಂಡಿದ್ದಾರೆ, ಎಲ್ಲ ಒಂದೇ ಕಾಲಕ್ಕೆ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸ್ಕೊಂತಾನೆ ಬಂದ್ಬಿಟ್ಟಿದೆ. ಇದು ನಮ್ಮ ದೇಶ ಮತ್ತು ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ಈಗ ಈ ಅನೇಕ ಘಟನಾವಳಿಗಳು ಇರುವಾಗ, ನಮ್ಮ ಕಣ್ಮುಂದೆ ಇರುವಾಗ, ನನಗೆ ಪ್ರಕಾರ JDS-ನವರು BJP-ಯವರು ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಮೂಲತಃ ಆ ಪಕ್ಷದ ಎಷ್ಟೋ ಮುಖಂಡರುಗಳಿಗೆ, ಆ ಪಕ್ಷದ ಒಬ್ಬ ರಾಜ್ಯಾಧ್ಯಕ್ಷರಾದಂಥ ಇಬ್ರಾಹಿಂ ಸಾಹೇಬರು ಇದ್ರ ಬಗ್ಗೆ ಒಂದು ವಿರುದ್ಧವಾಗಿ ಹೋಗಿ ರಿಸೈನ್ ಅಲ್ಲ, ಅವ್ರನ್ನ ಏಕಾಏಕಿ ಆ ಸ್ಥಾನದಿಂದನೇ ಕಿತ್ತು ಒಗಿತಕ್ಕಂಥ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗಿಬಿಡ್ತು. ಇವತ್ತು ಕಾಂಗ್ರೆಸ್ಗೂ ಪ್ರೀವಿಯಸ್ ಮೊದಲಿದ್ದಂಥ ಜಾತ್ಯತೀತ ಜನತಾ ದಳದಲ್ಲಿ ಭಾರತ ದೇಶದಲ್ಲಿ ಒಂಚೂರು ಏನಂತ ಹೇಳ್ತಾರೆ, ಏನು ಹೇಳ್ತಾರೆ, ಅದು ನಮಗೂ ಅವ್ರಿಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದೆ ರಾಜ್ಯದಲ್ಲಿ. ಇಲ್ಲಿ ಇವತ್ತು ನಮ್ಮ ಜೊತೆ ಬಿಟ್ಬಿಟ್ಟು ಕೋಮುವಾದಿಗಳ ಜೊತೆ BJP-ಯವರು ಸೇರ್ಕೊಂಡಿದ್ದಾರೆ. ಅಂದರೆ ಈವನ್ ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ನಾವೇ ಅನುಭವಿಸ್ಬಿಟ್ಟು ನಮ್ಮ ಜೊತೆನೇ ಅಡ್ಜಸ್ಟ್ ಆಗದಿದ್ದಾರೆ. ಜಾತ್ಯತೀತ ನಿಲುವು ಇರ್ತಕ್ಕಂಥ ಕಾಂಗ್ರೆಸ್ನವ್ರ ಜೊತೆನೇ ಅಡ್ಜಸ್ಟ್ ಆಗದಿದ್ದಂಥ JDS ಮತ್ತು JDS ಬೇಸಿಕ್ ಕಾರ್ಯಕರ್ತರು, ಬೂತ್ ಮಟ್ಟದ ಕಾರ್ಯಕರ್ತರು ರಾಜ್ಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅಥವಾ ಅಸೆಂಬ್ಲಿ ಲೆವೆಲ್ಗೆ ಹೋಗ್ತಾರೆ ಅಂದರೆ ನಾನು ಅದನ್ನ ನಂಬಕ್ಕೆ ಸಾಧ್ಯ ಇಲ್ಲ. ಅದು ಸಾಧ್ಯನೋ ಕಷ್ಟ. ಮಾತಾಡ್ತೀನಿ. ನವೀನ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನವೀನ್ ಅವರೇ, ನಿಜಕ್ಕೂ ಈಗ ನಿಮ್ಮ AP ಬೆಂಬಲ ಇರಬಹುದು ಕಾಂಗ್ರೆಸ್ಗೆ, ಆದರೆ ಪ್ರಬಲವಾಗಿರೋ 3 ಪಕ್ಷಗಳು ರಾಜ್ಯದಲ್ಲಿ ಅನ್ನೋದನ್ನು ನಾವು ತಳ್ಳಿ ಹಾಕೋ ಹಾಗಿಲ್ಲ. 2 ರಾಷ್ಟ್ರೀಯ ಪಕ್ಷಗಳು, 1 ಪ್ರಾದೇಶಿಕ ಪಕ್ಷ BJP ಜೊತೆಗೆ ಸೇರಿರೋದ್ರಿಂದ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಭಯ ಇದೆ ಅನ್ನೋದನ್ನು ಒಪ್ಪೋದಿಲ್ವಾ ನೀವು? ಹೇಗೆ ಮೇಡಮ್? ಕಾಂಗ್ರೆಸ್ ಅವ್ರಿಗೆ ಭಯ ಪಡೋವಂಥ ಸ್ಥಿತಿನೇ ಇಲ್ಲ. ಯಾಕಂದರೆ JDS ಅವ್ರಿಗೆ ಬರೀ ಮೂರು ಕ್ಷೇತ್ರದಲ್ಲಿ ಮಾತ್ರ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ, ಮಿಕ್ಕಿದ BJP ಅವ್ರು ಮಾಡ್ತಾ ಇದ್ದಾರೆ. ಅವರು ಬಲ ಇದೆ, ನಮಗೆ ಆನೆ ಬಲ ಅಂದಿದ್ರೆ 50-50 ಮಾಡಬೇಕಾಗಿತ್ತು. ಅದು ಮಾಡೋಕ್ಕೆ ಅವ್ರಿಗೆ ಭಯ. ಯಾಕಂದ್ರೆ ಕಳೆದ ಬಾರಿ ಗೆದ್ದಿದ್ದೇ 1 ಕ್ಷೇತ್ರದಲ್ಲಿ ಅಲ್ವಾ? ಸೊ ಆ ಒಂದು ಆಧಾರದ ಮೇಲೆ 3 ಕ್ಷೇತ್ರ. ಹಂಗಾಗಿ ಅವ್ರದ್ದು ಏನಂದರೆ, ನೀವು JDS-ನ ಅದು ಬಂದ್ಬಿಟ್ಟು ಬರೀ ಪ್ರಾದೇಶಿಕ, ಅದು ಬರೀ ಇಲ್ಲಿ ಕರ್ನಾಟಕ ಅಲ್ಲ ಅಷ್ಟೇ ಇರೋದು. ಆದರೆ ನಾವು ಇಂಡಿಯಾ ಅಲಯನ್ಸ್ ಬಂದ್ಬಿಟ್ಟು, ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ಸು, ಆಮ್ ಆದ್ಮಿ ಪಾರ್ಟಿ, ನಮ್ಮದು 2 ರಾಜ್ಯದಲ್ಲಿ ನಮ್ಮದು CM ಸ್ಥಾನ ಇದೆ. ನಮ್ಮದು 21 ನಾವು ರಾಜ್ಯ ಲೋಕಸಭೆ ಚುನಾವಣೆ ಮೇಲೆ ಎಷ್ಟು ಮಟ್ಟಿಗಿದೆ ನಿಮ್ಮ ವರ್ಚಸ್ಸು ಅಂತ? ಸರ್ ವರ್ಚಸ್ಸು ಮೇಡಮ್, ನಮ್ಮದು ವರ್ಚಸ್ಸು ತುಂಬಾ ಇದೆ ಮೇಡಮ್. ಯಾಕಂದರೆ ನಮ್ಮಲ್ಲೂ ಕಾರ್ಯಕರ್ತರುಗಳು ತುಂಬ ಜನ ಇದ್ದಾರೆ, ಎಜುಕೇಟೆಡ್ ಕಾರ್ಯಕರ್ತರು ಇದ್ದಾರೆ ಆಮ್ ಆದ್ಮಿ ಪಾರ್ಟಿಲಿ. ಸೊ ಏನಂದರೆ ಎಜುಕೇಟೆಡ್ಸ್ನೆಲ್ಲ ನಾವು ಕನ್ವರ್ಟ್ ಮಾಡ್ತೀವಿ ಮೇಡಮ್ ಕಾಂಗ್ರೆಸ್ಗೆ ವೋಟ್ ಹಾಕೋದಕ್ಕೆ. ಈ ಸತಿ ಕಾಂಗ್ರೆಸ್ ಅವರು 20ರಿಂದ ಮೇಲೆ ಬರ್ತಾರೆ ಮೇಡಮ್. ಅದು ನಂದು ಒಂದು ಅಭಿಪ್ರಾಯ. ಖಂಡಿತ 20ಕ್ಕಿಂತ ಜಾಸ್ತಿನೇ ಬರುತ್ತೆ. ಯಾಕಂದರೆ ಗ್ಯಾರಂಟಿಗಳ ಘೋಷಣೆಗಳು, ಯಾಕಂದರೆ ನಮ್ಮ ಸಂವಿಧಾನ ಉಳಿಬೇಕು, ಜನರಿಗೆ, ಬಡವರಿಗೆ ಒಳ್ಳೇದಾಗಬೇಕು ಅಂತ ಒಂದು ಕೆಲಸ ಮಾಡಿರೋದು ಅದು ಕಾಂಗ್ರೆಸ್ ಸರ್ಕಾರ. ಓಕೆ, ಕೋಗಿಲೆ ವೆಂಕಟೇಶ್ ಅವರೇ, ಈಗ ಒಂದು ಕಡೆ ಇವರೇನೋ ದೋಸ್ತಿ ಒಂದಷ್ಟು ಭಿನ್ನಾಭಿಪ್ರಾಯ ಇತ್ತು, ಎಲ್ಲವನ್ನೂ ಕೂಡ ಸರಿ ಮಾಡಿಕೊಂಡು ಸಮನ್ವಯತೆ ಸಭೆ ಕೂಡ ಮಾಡಿಕೊಂಡು ಒಟ್ಟಿಗೆ ಹೋಗೋಣ ಅಂತೇಳಿ ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇದ್ದಾರೆ ಇವರು ಒಂದು ಕಡೆ. ಆದರೆ ನಿಮ್ಮಲ್ಲಿ, ನಿಮ್ಮ ಪಕ್ಷದಲ್ಲೇ ತೊಡಕಿದೆ, ಅಸಮಾಧಾನ ಇದೆ. ಇನ್ನೂ 4 ಕ್ಷೇತ್ರಗಳದ್ದು ನೀವಿನ್ನೂ ಘೋಷಣೆನೇ ಮಾಡಿಲ್ಲ. ಅಲ್ಲಿ ಆಲ್ರೆಡಿ ರಾಜೀನಾಮೆ ಪರ್ವ ಆರಂಭ ಆಗಿದೆ. ತಾಮುಂದು ಸಚಿವರಾದಿಯಾಗಿ ಕೋಲಾರದಲ್ಲಿ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಅನ್ಸಲ್ವಾ ನೀವು? ಇದನ್ನ ಯಾಕೆ ಸರಿಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಮುಂದಾಗ್ತಿಲ್ಲ ಕಾಂಗ್ರೆಸ್? ಮೇಡಮ್, ಈಗ ಇಡೀ ರಾಜ್ಯದಲ್ಲಿ 24 ಪಾರ್ಲಿಮೆಂಟ್ ಸೀಟನ್ನು ಈಗ ಆಲ್ರೆಡಿ ನಾವು ಅನೌನ್ಸ್ ಮಾಡಿದ್ವಿ ಕಾಂಗ್ರೆಸ್ಸರು. ಉಳಿದಿರ್ತಕ್ಕಂಥ 4 ಪಾರ್ಲಿಮೆಂಟ್ ಸೀಟ್ ಇನ್ನು ಉಳಿದಿದೆ. ತಮಗೆ ಗೊತ್ತಿರೋ ಹಾಗೆ ಸ್ವಲ್ಪ ಸಣ್ಣ ಪ್ರಮಾಣದ ಕೋಲಾರದಲ್ಲಿ ಗೊಂದಲ ಇರ್ತಕ್ಕಂಥದ್ದು ಸಹಜ ಇದೆ, ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ, ಅದೇನು ನಾವೇನು ಮುಚ್ಚಿಡೋದೇನಿಲ್ಲ, ಓಪನ್ ಸೀಕ್ರೆಟ್. ಆದರೆ ತಾವು ಹೇಳಿದ ರೀತಿಯಲ್ಲಿ ರಾಜೀನಾಮೆ ಅನ್ನೋದು ಸಿಟ್ಟಿನಲ್ಲಿ, ಈಗ ಒಬ್ಬ ಮನುಷ್ಯನಿಗೆ ಕ್ಷಣಿಕವಾದ ಸಿಟ್ಟು, ಅದೇನದು ತೀರಾ ಮೆಂಟಲಿ ಬರ್ತಕ್ಕಂಥದ್ದು. ಆ ಕ್ಷಣಕ್ಕೆ ಸಿಟ್ಟು ಬಂತು. ನಮ್ಮ CM ಅವರು, AICC ಅಧ್ಯಕ್ಷರು ಮತ್ತು ಡೆಪ್ಟಿ CM DK ಶಿವಕುಮಾರ್ ಸಾಹೇಬರು ಎಲ್ಲರೂ ಅವ್ರನ್ನ ಕನ್ವಿನಿಯನ್ಸ್ ಮಾಡಿದ್ದಾರೆ. ಮತ್ತು ಕೋಲಾರದಲ್ಲಿ ಗೆಲ್ತಕ್ಕಂಥ ಅವಕಾಶ ಕಾಂಗ್ರೆಸ್ಗೆ ತುಂಬ ಇದೆ. ಇಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು ಏನಂದರೆ, ಒಂದು ಸಣ್ಣ ಪುಟ್ಟ
ವ್ಯತ್ಯಾಸಗಳಿದೆ, 2 ಗುಂಪುಗಳಿದೆ ಅಂತ ಹೇಳ್ತಾರೆ. ಗುಂಪುಗಳು ಅದೇನು ಬಹಿರಂಗವಾದ ಗುಂಪಿಲ್ಲ, ಒಂದು ಪ್ರಜಾಪ್ರಭುತ್ವದಲ್ಲಿ ಆಂತರಿಕವಾಗಿ ಚರ್ಚೆ ಮಾಡಬೇಕು, ನಮ್ಮದೇ ಕ್ಯಾಂಡಿಡೇಟ್ ಆಗಬೇಕು, ನಿಮ್ಮದೇ ಕ್ಯಾಂಡಿಡೇಟ್ ಆಗ ಅನ್ನೋದು ಸರ್ವೇ ಸಾಮಾನ್ಯ ಕ್ವಶನ್ನು. ಆದರೆ ಅಲ್ಲಿ ಇವರೆಲ್ಲರೂ ಒಟ್ಟಿಗೆ ಈಗ ಆಲ್ರೆಡಿ ಕೇಂದ್ರದ ಮಂತ್ರಿಗಳು ಬೆಳಗ್ಗೆನೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಅವ್ರ ಜೊತೆ ಮಾತಾಡೋಕ್ಕೆ ರಮೇಶ್ ಕುಮಾರ್ ಅವ್ರ ಮನೆಗೆ ಹೋಗಿದ್ದೀನಿ, ಅವ್ರು ಸಿಕ್ಕಿಲ್ಲ ಅನ್ನೋದೊಂದು ಮಾತು ಹೇಳಿದ್ದಾರೆ. ಮತ್ತು ಎಲ್ಲರೂ ಒಮ್ಮತವಾಗಿ ಒಪ್ತಕ್ಕಂಥ ಕ್ಯಾಂಡಿಡೇಟ್ನೇ ಆ್ಯಕ್ಚುಲಿ ಕೋಲಾರದಲ್ಲಿ ಆಗ್ತಾರೆ. ಅದ್ರ ಬಗ್ಗೆ 2 ಮಾತಿಲ್ಲ, ಅದು ಸರಿನೂ ಹೋಗ್ತೈತೆ. ಅದೇನು ಅಂಥ BJP JDS ನಲ್ಲಿರ್ತಕ್ಕಂಥ, ಈಗ ಉದಾಹರಣೆಗೆ ಹಾಸನದಲ್ಲಿ ಪ್ರೀತಮ್ ಗೌಡ್ರು ಓಪನ್ಗೆ ಚಾಲೆಂಜ್ ಮಾಡಿಬಿಟ್ರು ದೇವೇಗೌಡರ ಕುಟುಂಬನ, ಆ ಮಟ್ಟಿಗೆ. ಆಮೇಲೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಇವತ್ತು ಬಂಡಾಯನೇ ಎದ್ದು ನಿಂತು ಎಲೆಕ್ಷನ್ ಕಂಟೆಸ್ಟ್ ಮಾಡೋಂಥ ಅಂತ. ಯಾಕಂದ್ರೆ ಅಲ್ಲ, ಈಗ ಅವರಲ್ಲಿ ಅಸಮಾಧಾನ ಇತ್ತು, ಅದನ್ನ ಪ್ರಾರಂಭದಲ್ಲಿ ಈ ಮಟ್ಟಕ್ಕೆ ಹೋಯ್ತು ಅನ್ನೋದು ಗೊತ್ತಿತ್ತು. ಬಟ್ ನೀವು ಹೇಳ್ತಾ ಇದ್ರಿ ಕಾಂಗ್ರೆಸ್ನಲ್ಲಿ ನಮ್ದು ಏನೂ ಇಲ್ಲ, ಎಲ್ಲರನ್ನೂ ನಾವು ಮನವೊಲಿಸಿನೇ ಹೋಗ್ತಾ ಇದೀವಿ. ಒಂದ್ ಕಡೆ ವೀಣಾ ಕಾಶಪ್ಪನವರು ಅವ್ರ ಹತ್ರ ಇರೋ ಸ್ಥಾನಮಾನಗಳಿಗೆಲ್ಲ ರಾಜೀನಾಮೆ ಕೊಡ್ತಾ ಇದ್ದಾರೆ, ಆಯ್ತಾ, ತಟಸ್ಥವಾಗಿದ್ದಾರೆ, ನಾನು ಪ್ರಚಾರಕ್ಕೆ ಬರಲ್ಲ ಅಂತಿದ್ದಾರೆ. ಇಲ್ಲಿ ಕೋಲಾರದ ಒಂದು ಕತೆ ಆದರೆ ಚಿಕ್ಕಬಳ್ಳಾಪುರದ ಒಂದು ಕತೆ, ಬಳ್ಳಾರಿದ ಒಂದು ಕತೆ, ಇನ್ನೂ ನಿಮಗೆ ನಿಗದಿ ಮಾಡೋದಕ್ಕಾಗ್ತಾ ಇಲ್ಲ. ಹೀಗೆ ಅಸಮಾಧಾನಗಳು ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆ ಕಡೆ SS ಮಲ್ಲಿಕಾರ್ಜುನ ಅವರ ಪತ್ನಿಗೆ ಟಿಕೆಟ್ ಕೊಟ್ಟಿದ್ದಕ್ಕೂ ಕೂಡ ಅಲ್ಲಿ ದಾವಣಗೆರೆಯಲ್ಲೂ ಕೂಡ ಅಸಮಾಧಾನ ವ್ಯಕ್ತವಾಯಿತು. BJPಯಲ್ಲಿ ಒಂದ್ ಕಡೆ ಅವ್ರದ್ದು ಬಿಡಿ, BJP ಅವ್ರದ್ದು ನಡೀತಾ ಇದೆ. ಬಟ್ ನಿಮ್ಮದು ಎಲ್ಲೆಲ್ಲಿ ಇಲ್ಲ, ಎಲ್ಲಾ ಕಡೆಯಲ್ಲೂ ಸಚಿವರ ಪುತ್ರಿಗೆ ಆಗಿರ್ಬೋದು, ಮಗನಿಗಾಗಿರ್ಬೋದು, ಈಗ ಏನು ಮುನಿಯಪ್ಪ ಅವರು ಅಳಿಯನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಲಾಬಿ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಅಸಮಾಧಾನವನ್ನ ಯಾಕೆ ನೀವು ಕೂತ್ಕೊಂಡು ಬಗೆಹರಿಸೋ ಕೆಲಸವನ್ನ ಮಾಡ್ತಾ ಇಲ್ಲ? ಚುನಾವಣಾ ಆಲ್ರೆಡಿ ಪ್ರಚಾರ ಶುರುವಾಗಿದೆ, ಎಲ್ಲ ಕಡೆ ಪ್ರಚಾರ ಮಾಡ್ತಿದ್ದಾರೆ. ಇವರು 28 ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಸೊ ಅಂದ್ರೆ ಈಗ ಇವ್ರಿಗೆ ಕಂಪೇರ್ ಮಾಡಿದ್ರೆ ನೀವು ಮೊದಲಿಗೆ 7 ಸೀಟ್ ಫಸ್ಟ್ ಅನೌನ್ಸ್ ಮಾಡಿದವರೇ ನೀವು, ಬಟ್ ಬ್ಯಾಲೆನ್ಸ್ ಇಟ್ಕೊಂಡವರು ಕೊನೆಗೆ ನೀವೇ ಅನ್ನೋ ತರ ಆಗ್ತಾ ಇದೆ. ನಿಮಗೆ JDS ಕಂಪೇರ್ ಮಾಡಿದ್ರು ಕೂಡ, ಕಾಂಗ್ರೆಸ್ ಕಂಪೇರ್ ಮಾಡಿದ್ರು ಕೂಡ ಆಂತರಿಕ ಪ್ರಜಾಪ್ರಭುತ್ವ ಕಾಂಗ್ರೆಸ್ ಅಲ್ಲಿ ತುಂಬಾ ಇದೆ. ಈಗ ನೀವು ವೀಣಾ ಕಾಶಪ್ಪನವ್ರ ಬಗ್ಗೆ ಹೇಳಿದ್ರೆ, ನಿನ್ನೆ ವೀಣಾ ಕಾಶಪ್ಪನವ್ರು ಬಂದು CM ಭೇಟಿ ಮಾಡಿದ್ದಾರೆ, ವರ್ಕೌಟ್ ಆಗ್ಲಿಲ್ಲ. ಅದು ಆಗಿದೆ ಅವ್ರು ಹೇಳಿದಾರಲ್ಲ ಸರ್, ಅವರು ಆಕ್ಚುಲಿ ಸಹಜವಾಗಿ ಅವ್ರ ನಾನು ಎಲ್ಲೂ ಹೋಗಲ್ಲ, ಯಾವ ಪ್ರಚಾರಕ್ಕೂ ಹೋಗಲ್ಲ. ಈಗ ನಾನು ಹೇಳ್ತಿರ್ತಕ್ಕಂಥದ್ದು, ಈಗ ಮನೆಯಲ್ಲಿ 4-5 ಜನ ಮಕ್ಳು ಇರ್ತಾರೆ ಮೇಡಮ್, ಒಬ್ಬರೇನ ತಂದೆ ಮೇಲೆ ಅಥವಾ ತಾಯಿ ಮೇಲೆ ಒಂದು ಕ್ಷಣಕ್ಕೆ ಸೆಟ್ ಮಾಡ್ಕೊಳ್ತಾರೆ, ಎಲ್ಲ ಒಂದ್ ಕಡೆ ಕನ್ವೀನಿಯನ್ಸ್ ಆಗುತ್ತೆ. ಪಕ್ಷ ಅವ್ರಿಗೇನು ತೊಂದರೆ ಮಾಡಿಲ್ಲ. ಅವ್ರ ಮಾವ ಅವ್ರನ್ನ ಮಂತ್ರಿ ಮಾಡಿತ್ತು ಕಾಂಗ್ರೆಸ್, ಕಾಶಪ್ಪನವ್ರು. ಅವ್ರ ಮಗ ಆಲ್ರೆಡಿ MLA. ಮತ್ತಿನ್ ಕೋಲಾರದ ವಿಷಯ ಏನು ತುಂಬಾ ಡೀಪ್ ಆಗಿ ಏನ್ ಬೇಕಾಗಿಲ್ಲ. ಆಲ್ರೆಡಿ ಈಗ ಡೀಪ್ ಆಗಿ ಬೇಕಾಗಿಲ್ಲ ಅಂತ ಏನ್ ಸರ್ ಇಷ್ಟು ಈಸಿಯಾಗಿ ಹೇಳ್ತಾ ಹೌದು, ಅದು ಯಾಕಂದ್ರೆ ಕಾಂಗ್ರೆಸ್ ಗೆಲ್ತಕ್ಕಂತ ಸಚಿವರು, ಶಾಸಕರು, MLCಗಳು ಎಲ್ಲರೂ ಕೂಡ ರಾಜೀನಾಮೆ ಕೊಡ್ತೀವಿ ಅಂತ ಬಂದಿದ್ರು. ಬೆದರಿಸಿ ಈಗ ಸೈಲೆಂಟ್ ಮಾಡಿಸಿದ್ದಾರೆ. ಬೆದರಿಸಿ ಏನಿಲ್ಲ, ಇಲ್ಲ ಒಬ್ಬ ಮಂತ್ರಿನ MLAಗಳನ್ನ ಬೆದರಿಸಿ ಏನಿಲ್ಲ. ಸ್ವಲ್ಪ ಸಹಜವಾದ ಒಂಚೂರು, ಒಂದೇ ಒಂದು ಸಣ್ಣ ಪ್ರಮಾಣದ ಒಂಚೂರು ಅಸಮಾಧಾನ ಇದೆ. ಅದನ್ನ ನಮ್ಮ ಕಾಂಗ್ರೆಸ್ ಸರಿಯಾಗಿ ರೀತಿಯಲ್ಲಿ ಸರಿ ಮಾಡುತ್ತೆ. ಆಮೇಲೆ ದಾವಣಗೆರೆಯಲ್ಲೂ ಸಹ ಏನು ಮಾತಾಡ್ತೀನಿ, ಒಂದ್ ಗಳಿಗೆ ಮಾತಾಡ್ತೀನಿ. ಎಸ್, ರಮೇಶ್ ಕುಮಾರ್ ಘಂಟಿ ಅವರು BJP ಪಕ್ಷದ ವಕ್ತಾರ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಕುಮಾರ್ ಘಂಟಿ ಅವರೇ, ಅಂತೂ ಇಂತೂ ದೋಸ್ತಿ ಕೈ ಮಿಲಾಯಿಸಿ ಒಂದು ಹಂತಕ್ಕೆ ಬಂದಿದ್ದೀರಿ, ಇನ್ನೇನು ಎಲ್ಲ ರೆಡಿ ಅನ್ನೋ ತರ ಆಗಿದೆ. ಬಟ್ ಆದ್ರೆ ಒಂದಷ್ಟು ಸವಾಲುಗಳಿದೆ. ನಿಮ್ಮ ಕಾರ್ಯಕರ್ತರು, JDS ಪಕ್ಷದ ಕಾರ್ಯಕರ್ತರು ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ಅಸಮಾಧಾನ ಇಟ್ಕೊಂಡಿದ್ದಾರೆ. ಇವರನ್ನ ಒಟ್ಟುಗೂಡಿಸಿ ಒಂದು ವೇದಿಕೆ ಮೇಲೆ ತರೋದು ಸ್ವಲ್ಪ ಕಷ್ಟಕರ ಸಾಧ್ಯ. ಇದನ್ನು ಯಾವ ರೀತಿಯಾಗಿ ನಿಭಾಯಿಸ್ತೀರಿ ಅಂತ? ಮೇಡಮ್, ವೀಕ್ಷಕರೆಲ್ಲರಿಗೂ ಮೊದಲಿಗೆ ನಮಸ್ಕಾರ ಹೇಳ್ತಾ, ಮತ್ತು ಕಡ್ಡಾಯವಾಗಿ ನಾವೆಲ್ಲ ಮತದಾನಗಳನ್ನ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ನಮ್ಮ ಕೆಲಸಗಳನ್ನ ಮಾಡೋಣ ಅಂತಕ್ಕಂಥ ಒಂದು ಸಂದೇಶವನ್ನು ಈ ಮೂಲಕ ನಮ್ಮ ಎಲ್ಲ ಮತದಾರ ಬಾಂಧವರಿಗೆ ನಾನು ಕೋರ್ತಾ, ಇವತ್ತು ಸಮನ್ವಯ ಸಭೆ ಆಗಿದೆ. ಪರಿವರ್ತನೆ ಜಗತ್ತಿನ ನಿಯಮ ಅಂತ ಈಗಾಗಲೇ ಗೀತೆಯಲ್ಲಿ ಹೇಳಾಗಿದೆ. ಒಂದು ಕಾಲದಲ್ಲಿ ಏನೋ ವೈರುಧ್ಯಗಳು ಇತ್ತು, ಆದ್ರೆ ಅವುಗಳನ್ನೆಲ್ಲ ಮರೆತು ನಾವು ಅವರು ಕೂಡಿ ಹೋಗ್ಬೇಕಾದಂತಹ ಪ್ರಸಂಗ ಈ ಕಾಲಘಟ್ಟದಲ್ಲಿದೆ. ನಮ್ಮ ಎಲ್ಲ ಕಾರ್ಯಕರ್ತರು, 2 ಪಕ್ಷದಿಂದ, JDS ನವರಾಗಿರ್ಬಹುದು, ನಮ್ಮ BJP ಅವರಾಗಿರ್ಬಹುದು, ಎಲ್ಲರೂ ಕೂಡ ನಮ್ಮ ವರಿಷ್ಠರು, ನಮ್ಮ ನಾಯಕರು ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ತಲೆಬಾಗಿ ಎಲ್ಲೆಲ್ಲಿ ಅವ್ರು ಏನ್ ಹೇಳ್ತಾರೋ ಅದನ್ನ ಕೆಲಸವನ್ನು ನಾವೆಲ್ಲ ನಿಭಾಯಿಸ್ಕೊಂಡು ಮತ್ತೆ ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕಾಗಿರ್ತಕ್ಕಂಥದ್ದು ನಮ್ಮ ಪ್ರಥಮ ಆದ್ಯತೆ ಆಗಿರೋದ್ರಿಂದ, ನಾವು ಇರ್ತಕ್ಕಂಥ 2 ಪಕ್ಷಗಳಲ್ಲಿ ಮುಂಚೆ ಏನಿತ್ತು ಅಥವಾ ಆ ಒಂದು ಸೌಹಾರ್ದತೆ ವಾತಾವರಣ ಇರದೇ ಅಂತ ಪರಿಸ್ಥಿತಿಗಳು ಏನಾದ್ರು ಕಂಡು ಬಂದಿತ್ತಂದ್ರೆ ಅದು ಎಲ್ಲ ಸರಿ ಹೋಗ್ತದೆ. ಪ್ರಾರಂಭದಲ್ಲಿ ಇದು ಒಂದ್ ಸ್ವಲ್ಪ ಕಷ್ಟ ಆಗಬಹುದು ಅನ್ಕೊಂಡ್ರು ಕೂಡ ನಮ್ಮ ಗುರಿ ಅದನ್ನು ಮುಟ್ಟಬೇಕಾಗಿರೋದ್ರಿಂದ ನಾವೆಲ್ಲವುಗಳನ್ನ ಮರೆತು ಒಂದಾಗಿ ನಾವು ಕೆಲಸ ಮಾಡ್ತೀವಿ. ಇದರಲ್ಲಿ ಯಾವುದೇ ಸಂಶಯ ಬೇಡ. ಬರೋ ದಿನಮಾನಗಳಲ್ಲಿ ನೀವು ನೋಡಿದಂತೆ ನಮ್ಮ ಒಳ್ಳೆಯ ದೋಸ್ತಿ ಅಥವಾ ನಮ್ಮ ಗೆಳೆತನ ಯಾವ ರೀತಿಯಾಗಿ ಇಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ. ಒಂದು ಕನ್ಫ್ಯೂಷನ್ಸ್ ಇದೆ ಸರ್. ಈಗ ಪ್ರಚಾರಕ್ಕೆ ಹೋದಾಗ ಹೆಂಗೆ, ಈಗ BJP ಅಂತ ಹೋಗಿ ಓಟ್ ಕೇಳ್ತೀರಾ, JDS ಅಂತ ಹೋಗಿ ಓಟ್ ಕೇಳ್ತೀರಾ, ಕರಪತ್ರಗಳನ್ನ ಹಂಚಬೇಕಾಗತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಪ್ರಚಾರವನ್ನ ಮಾಡಬೇಕಾಗತ್ತೆ. ಈ ಸಂದರ್ಭದಲ್ಲೆಲ್ಲ ಹೇಗೆ, ಯಾವ ರೀತಿಯಾಗಿ ಸಮನ್ವಯತೆ ಇರುತ್ತೆ ಅಂತ?
ತುಂಬಾ ಇದು ಮಹತ್ವದ ಪ್ರಶ್ನೆ. ನಾನು ಇದಕ್ಕೆ ಸ್ವಲ್ಪ ಸಮಯ ತಗೊಂಡು ನಿಮ್ಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಈಗ ಯಾವಾಗ ನೋಡಿ, ಮೇಲ್ದಲ್ಲೂ ಕೂಡ ಇಂಡಿಯಾ ಅಂತ ಒಂದು ಒಕ್ಕೂಟ ಆಗಿದೆ. ಅವರು ಕೂಡ ಏನಂತ ಒಟ್ಟು ಕೇಳಕ್ ಹೋಗ್ತಾರೆ ಹೇಳಿ? ಹೌದು, ಒಕ್ಕೂಟನೇ ಇದೆ ಅಲ್ವಾ? ಈಗ ನಮ್ದು ಕೂಡ ರಾಜ್ಯದಲ್ಲಿ ಒಂದು ಸಮಸ್ಯೆ. ಕರ್ನಾಟಕ ರಾಜ್ಯಕ್ಕಾಗಲಿ ಎಂಪಿಗಳಿಗೆ ಗೆಲ್ತು ಕೊಡ್ತೀವಿ ಅಂತಲ್ಲ, ನರೇಂದ್ರ ಮೋದಿ ಅವ್ರ ಮುಖ ನೋಡಿ ಓಟ್ ಹಾಕಿ. ನಿಮ್ಗೆ ಅಭಿವೃದ್ಧಿ ಬೇಡ, ಏನು ಬೇಡ, ಬರೀ ಹಿಂದುತ್ವ ಪ್ರತಿಪಾದನೆ ಮಾಡಿ ಬರೀ ಜಾತ್ಯತೀತ ವಿರುದ್ಧವಾದ ನಿಲುವುಗಳನ್ನು ತಗೊಳ್ರಿ, ನರೇಂದ್ರ ಮೋದಿ ಅವ್ರ ಮುಖ ನೋಡಿ ಓಟ್ ಕೊಡಿ. ಇದು ಬಿಜೆಪಿಯವರು ಮತ್ತು ಇತ್ತೀಚೆಗೆ ಏನು JDS ನವ್ರು ಹೇಳ್ತಾರೆ. JDS ನವರು ಒಬ್ಬ ಪ್ರಧಾನಮಂತ್ರಿಗಳು ಈ ರಾಜ್ಯದಲ್ಲಿ ಕೊಟ್ಟಿದ್ರು ಸಹ ನರೇಂದ್ರ ಮೋದಿ ಅವರು ಓಟ್ ಹಾಕಿ ಅಂತ ದುರ್ಗತಿ ಇವತ್ತು JDSಗೂ ಬಂದ್ಬಿಟ್ಟಿದೆ. ಹೇಳಿ ರಮೇಶ್ ಕುಮಾರ್ ಅವರು ಹೇಳಿ. ಇಲ್ಲ ಪರವಾಗಿಲ್ಲ, ಅವರು ಸ್ವಾತಂತ್ರ್ಯ ಇದೆ, ಅವ್ರು ತಮ್ಮ ಮಾತುಗಳನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ, ಮಾತಾಡ್ಲಿ, ಏನ್ ಕಷ್ಟ ಇಲ್ಲ. ಕಾಂಗ್ರೆಸ್ಗೆ ಇರೋದು ಅದು ಒಂದೇ ಅಸ್ತ್ರ ಅಲ್ವಾ? ಈಗ ಕಾಂಗ್ರೆಸ್ಗೆ ಇರೋದು ಅದು ಒಂದೇ ಅಸ್ತ್ರ, ಗೇಲಿ ಮಾಡ್ಬೇಕು ಅಥವಾ ಅಂದ್ರೆ ನಮ್ ಕಾಲ್ ಎಳೆದು ಮಾತಾಡ್ಬೇಕು. ನಾವೇನ್ ಅಂತದಿಲ್ಲ, ಜವಾಬ್ದಾರಿಯುತ ಪಕ್ಷದವರಾಗಿರ್ತಕ್ಕಂಥ ನಾವು, ರಾಷ್ಟ್ರೀಯ ಪಕ್ಷದ ಜೊತೆ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು, ನಮ್ಗೆ ಸಾಮಾಜಿಕ ಜವಾಬ್ದಾರಿ ಜೊತೆಗೆ ರಾಷ್ಟ್ರ ಪ್ರಜ್ಞೆ ಮತ್ತು ಈ ದೇಶದ ಮಣ್ಣು ಯಾವ ರೀತಿ ಸಂಸ್ಕಾರ ಸಂಸ್ಕೃತಿಯನ್ನು ಹೊಂದಿದೆ ಅಂತಕ್ಕಂಥದ್ದು ಕಾಂಗ್ರೆಸ್ ಯಾವ ರೀತಿ ಇರುತ್ತೆ ಸರ್ ನಿಮ್ ಪ್ರಕ್ರಿಯೆ? ಭಾರತೀಯರಾಗಿದ್ದಾರೆ ಮತ್ತು ಅವ್ರು ಹೇಳ್ತಾ ಇದ್ದಾರೆ ನರೇಂದ್ರ ಅಭಿವೃದ್ಧಿ ಏನೋ ಬೇಡ ಅಂತ. ಸ್ವಾಮಿ, ನಿಮ್ಮ UPA 1 ಮತ್ತು 2 ದಲ್ಲಿ ಏನ್ ಅಭಿವೃದ್ಧಿ ಆಗಿತ್ತು ಮತ್ತು ಈ ಪ್ರೆಸೆಂಟ್ 10 ವರ್ಷಗಳಲ್ಲಿ ಏನಾಗಿದೆ ಅಂತಕ್ಕಂಥ ತಾವು ಕೂಡ ಪ್ರಜ್ಞಾವಂತರಿದ್ದೀರಿ. ಯಾಕಂದ್ರೆ ನೀವು ಖಾತ್ರಿ ಇರ್ಬೋದು, RTI ಇರ್ಬೋದು, ಆ ಕಾರ್ಯಕ್ರಮದಿಂದ ಹಾಗೆ ಬಂದ್ಬಿಡುತ್ತೆ ಅನ್ಕೋತೀನಿ ನಾನು. ಪುರಾಗ ಪೀಡಿತಾಗಿ ಮಾತಾಡೋದು ಬೇಡ ಸರ್. ಯಾಕಂದ್ರೆ ಇದು ದೇಶದ ಚುನಾವಣೆ ಇರೋದ್ರಿಂದ ದೇಶ ನಾವು ಎಲ್ರು ಕೂಡ ಈ ದೇಶ ಇದ್ರೆ ನಾವೆಲ್ಲರೂ ಸಾಧ್ಯ. ಇಲ್ಲಿ ಕೇಳಿ ಸರ್, ಈಗ ಯಾವ ರೀತಿ ಹೋಗ್ತೀರಿ ಸರ್? ಮನೆಗೆ ಹೆಂಗ್ ತೆರಳುತ್ತೀರಿ? ಯಾವ ತರ ಇದೆ ನಿಮ್ಮ ಲೆಕ್ಕಾಚಾರಗಳು? ಹೆಂಗಿದೆ? ಯಾವ ತರ ಪ್ರಿಪೇರ್ ಆಗಿ? ಏನಿಲ್ಲ ನೋಡಿ, ನಮ್ದು ಒಂದು ಏನಿದೆ ಅಂದ್ರೆ 2 ಪಾಯಿಂಟ್ ಅಜೆಂಡಾ ಇರ್ತಿದೆ. ಅಂದ್ರೆ ಒಂದು JDS ಮತ್ತು ನಮ್ದು ಅಂತ ಆಗಿರ್ತಕ್ಕಂಥ ಒಂದು ಪ್ರಣಾಳಿಕೆ ಬಿಡುಗಡೆ ಆಗುತ್ತೆ. ಆಯಾ ಕ್ಷೇತ್ರಗಳಲ್ಲಿ ಏನು 3 ಸ್ಥಾನಗಳ ಪ್ರಣಾಳಿಕೆ ಇರುತ್ತಾ? ಖಂಡಿತವಾಗ್ಲೂ ಕೂಡ. ಯಾಕಂದ್ರೆ ಒಂದು ದೇಶದ ಪ್ರಣಾಳಿಕೆ ಜೊತೆಗೆ ನಮ್ಮ ಕಾಂಗ್ರೆಸ್ ಏನೋ ಒಂದು ಪ್ರಣಾಳಿಕೆ ಹೊಡೆಸ್ತಾ ಇದೆ, ಅದು ಕೂಡ ನೋಡ್ಕೊಂಡು ನಾವು ಕೊಡ್ಬೇಕಾಗೋದು. ಅದು ಈ ದೇಶದ ಎಲ್ಲಾ ಪಕ್ಷಗಳಲ್ಲೂ ಕೂಡ ನಾವು ನಾಗರಿಕರಿದ್ದೇವೆ. ಆದ್ರೆ ಕರ್ತವ್ಯ ಅಂತ ಬಂದಾಗ ನಾವು ಒಂದು ಪಕ್ಷನ ಪ್ರತಿನಿಧಿಸ್ತೇವೆ. ಹೀಗಾಗಿ ಕಾಂಗ್ರೆಸ್ ಕೂಡ ನಮ್ಗಿಂತ ಒಂದ್ ಸ್ವಲ್ಪ ಹಳೆಯ ಪಕ್ಷ, ಅದೇನು ಪಕ್ಷ ಅಲ್ಲ. ಇವರೆಲ್ಲ ಕೊಚ್ಕೋತಾರೆ ನಮ್ದು ತುಂಬಾ ಓಲ್ಡ್ ಪಕ್ಷ ಅಂತ. ಅವ್ರ ಇತಿಹಾಸನೇ ಅವ್ರಿಗೆ ಗೊತ್ತಿಲ್ಲ, ಆದ್ರೆ ಇವರು ಚುನಾವಣೆಗೆ ಬಂದು ನಿಲ್ತಾರೆ. ಸರ್ 1885ರಲ್ಲಿ ಸರ್ ಕಾಂಗ್ರೆಸ್ ಸ್ಥಾಪನೆ ಆಗಿರೋದು, 1980ರಲ್ಲಿ ಬಿಜೆಪಿ ಸ್ಥಾಪನೆ ಆಗಿರೋದು, 1885 ಕಾಂಗ್ರೆಸ್ ಸ್ಥಾಪನೆ ಆಗಿದ್ದ ವರ್ಷ. ಆ ಕಾಂಗ್ರೆಸ್ ಯಾವ ಚಿಹ್ನೆಯನ್ನು ಇಟ್ಕೊಂಡು ಚುನಾವಣೆಗೆ ಬರ್ತಿತ್ತು ಸ್ವಾಮಿ? ಅವಾಗ್ಲೇ ನಿಮ್ ಭಾರತ ಅವಾಗ ಸ್ವಾತಂತ್ರ್ಯ ಪಡೆದಿತ್ತ? ನೀವು ಅವಾಗ್ಲೇ ಕೂಡ ಪರದೇಶಿ ಮಾಡಿರ್ತಕ್ಕಂಥ ಪಕ್ಷಕ್ಕೆ ನಾವು ಇಲ್ಲಿ ಮತದಾನ ಮಾಡ್ತಿದ್ವಾ? ದೇಶದ ಸ್ವಾತಂತ್ರ್ಯ ಇತಿಹಾಸ ತಮ್ಗೆ ಏನಾದ್ರು ಗಮನಿಸಿದ್ಯಾ? ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಏನಾದ್ರು ಗೊತ್ತಿದ್ಯಾ? ಕಾಂಗ್ರೆಸ್ ಮೊಟ್ಟ ಮೊದಲು ಇಲ್ಲಿ ಒಬ್ಬದೇ ಒಬ್ಬ ನಾಯಕ ಈ ದೇಶಕ್ಕೆ ಪ್ರಾಣ ಅರ್ಪಣೆ ಮಾಡಿರ್ತಕ್ಕಂಥ ಸ್ವತಂತ್ರ ಹೋರಾಟಗಾರ. ಇಡೀ ಕುಟುಂಬನೇ ಇತ್ತು. ಒಂದ್ ನಿಮಿಷ ಈ ವಿಚಾರ ರಮೇಶ್ ಕುಮಾರ್ ಅವರು ಈಗ ಕುಟುಂಬನೇ ಎಲ್ಲ ಅಥವಾ ನಿಮ್ ಕಾಂಗ್ರೆಸ್ಗೆ ಕುಟುಂಬ ಆಗಿತ್ನಾ? ಆಯ್ತು ಸರ್. ಈಗ ರಾಜ್ಯದ ಕಾಂಗ್ರೆಸ್ ನಲ್ಲಿ ಅಂದ್ರೆ ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು. ಈ ಕಾಂಗ್ರೆಸ್ ಇತಿಹಾಸ ಏನಾದ್ರು ಗೊತ್ತಾ? ಪ್ರಜಾಪ್ರಭುತ್ವ ಪ್ರಾರಂಭ ಆದ ಇಶ್ವಿ ಏನಾದ್ರೂ ಇವ್ರಿಗೆ ಗೊತ್ತಾ? ಅವಾಗ ಈ ಚುನಾವಣೆಯನ್ನ ನಡೆಸಬೇಕಾದ್ರೆ ಭಾರತದ ಸಂವಿಧಾನ ಬಂದ ನಂತರ ಇದಕ್ಕೆ ಯಾವ ರೀತಿಯ ಪಕ್ಷಕ್ಕೆ ಮಾನ್ಯತೆ ಕೊಟ್ಟರು ಅದ್ರದ್ದು ಏನಾದ್ರು ಇವ್ರಿಗೆ ಗೊತ್ತಾ? ಕಾಮರಾಜ್ ಅವ್ರ ಹೆಸರು ಗೊತ್ತಾ? ರಮೇಶ್ ಕುಮಾರ್ ಅವರೇ, 1 ಸೆಕೆಂಡ್ ಸರ್, ವಿಷಯ ಎಲ್ಲರಿಗೂ ಹೋಗೋದ್ ಬೇಡ ದಯಮಾಡಿ. ಈಗ ಇತಿಹಾಸ ತಿಳ್ಕೊಂಡು ಮಾತಾಡ್ಲಿ ಮೇಡಮ್, ನನಗೇನ್ ಬೇಜಾರಿಲ್ಲ. ಈ ಮೂಲಕ ಪಾಪ ಅವ್ರಿಗೂ ಕೂಡ ಅವ್ರ ಕಾಂಗ್ರೆಸ್ ಇತಿಹಾಸನ ನಾನು ದುರ್ದೈವದಿಂದ ಹೇಳೋ ಪ್ರಸಂಗ ಇದೆ, ಹೇಳ್ತೀನಿ ಬಿಡಿ. ಈ ವಿಚಾರಕ್ಕೆ ಬರ್ತೀರಾ? ನಿಮಗೆ ಮತ್ತೆ ಸಪರೇಟ್ ವೇದಿಕೆ ಮಾಡ ಬಿಡಿ ಸರ್, ಅದಕ್ಕೆ ಕಾಂಗ್ರೆಸ್ ಬಗ್ಗೆನೇ ಮಾತಾಡೋಣ ಸರಿನಾ? ಹುಟ್ಟಿನ ಬಗ್ಗೆ, ಬಿಜೆಪಿ ಯಾವತ್ತು ಸದಾ ಸಿದ್ಧ ನೋಡ್ರಿ ಈ ಕಾಂಗ್ರೆಸ್ ಅವರಿಗೆ. ಅವ್ರ ಕಾಂಗ್ರೆಸ್ ಇತಿಹಾಸನ ಹೇಳ್ಕೊಡೋಣ ಅಂತ ಪಾಪ ಯಾರು ಹೇಳ್ಕೊಟ್ಟಿದ್ದೀವಿ? ವಾಟ್ಸ್ಆಪ್ ಯೂನಿವರ್ಸಿಟಿ 4 ಮಾತು ಹೇಳ್ಕೊಂಡ್ ಬಂದಿರ್ತಾರೆ ಪಾಪ ಅವ್ರು. ಅವ್ರ ಬಗ್ಗೆ ನಂಗೆ ಕನಿಕರ ಇದೆ. ಈ ವಿಚಾರಕ್ಕೆ ಬರ್ತೀರಾ ಸರ್? ನಾನು ಕೇಳಿದ ಪ್ರಶ್ನೆಗೆ ದಯಮಾಡಿ ಡೆಫಿನೆಟ್ಲಿ. ನೋಡಿ, ನಮ್ದು ಇಲ್ಲಿ JDS ಜೊತೆ ಮೈತ್ರಿ ಆಗಿರೋದ್ರಿಂದ ಪ್ರಣಾಳಿಕೆ ಅನ್ನೋದೊಂದು ಆಗ್ಲೇಬೇಕಾಗತ್ತೆ. ರಾಷ್ಟ್ರದ ಹಿತಾಸಕ್ತಿಯ ಜೊತೆಗೆ ಕನ್ನಡ ನಾಡು ನುಡಿ ಜಲ ಭಾಷೆಗಳ ಬಗ್ಗೆ ಕುರಿತಾಗಿ ಕೂಡ ಈ ಸರ್ಕಾರದಿಂದ ನಾವೇನ್ ಅಪೇಕ್ಷೆ ಮಾಡಬೇಕಾಗಿರ್ತದೆ ಅಂತಕ್ಕಂಥದ್ದು ಕೂಡ ಅದು ವೇದ್ಯ ಕೂಡ. ಆ ಪ್ರಕಾರವಾಗಿ ನಾವು ಮತ್ತು ಈ JDS ನವರು ಸಮ್ಮಿಶ್ರವಾಗಿರೋದ್ರಿಂದ ಹೋಗಿ ಮತದಾರರಿಗೆ ನಾವು ಹೇಳಿ ನಾವಿದ್ದೇವೆ,
JDS ಮತ್ತು ಬಿಜೆಪಿ ನಾವು ಸೇರ್ಬಿಟ್ಟು ಈ ಕ್ಯಾಂಡಿಡೇಟ್ ಅನ್ನು ನಿಲ್ಸಿದ್ದಾವೆ. ಹೀಗಾಗಿ ನೀವು ಮತ ಕೊಡಿ ಅಂತ ನಾವು ಕೇಳ್ತೇವೆ. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಅಥವಾ ನೋಡುವವರಿಗೆ ಯಥಾದೃಷ್ಟಿ ತಥಾ ಸೃಷ್ಟಿ ಅಂತೆ, ಅದು ನೋಡೋರಿಗೆ ಯಾವ ಕಣ್ಣಿ ಕಾಣುತ್ತೋ ಏನೋ ಗೊತ್ತಿಲ್ಲ. ಅದು ನಮ್ಮ ಕಾರ್ಯಕರ್ತರು ಇವತ್ತು ಸಮನ್ವಯ ಪಕ್ಷದ ಸಭೆ ಆಗಿದೆ, ಅಲ್ಲೆಲ್ಲ ನಮ್ಮ ವರಿಷ್ಠ ತೀರ್ಮಾನಗಳನ್ನು ತಗೊಂಡಾಗಿದೆ. ಮಾನ್ಯ ವಿಜಯೇಂದ್ರ ಅವರು ಇದ್ರು, ಎಲ್ಲ ವೇದಿಕೆಯನ್ನ ತಾವು ಕೂಡ ನೇರ ಪ್ರಸಾರ ಮಾಡಿದ್ದೀರಿ, ನಾನು ನೋಡ್ತಾ ಇದ್ದೆ. ಇಂಥ ಒಂದು ಸಂದರ್ಭದಲ್ಲಿ ಸಂದಿಗ್ಧತೆ ನಮ್ಗೇನು ಬರೋದಿಲ್ಲ. ಈ ಸಂದಿಗ್ಧತೆ ಬರೋದು ಈ ಕಾಂಗ್ರೆಸ್ನವರು ಮತ್ತೆ ಅವ್ರ ಜೊತೆ ಏನನ್ನ 4 ಜನ ಬರ್ತಾ ಇದ್ದಾರೆ, 4 ಜನ ಹೋಗ್ತಾ ಇದ್ದಾರೆ, ಅದು ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ನಿಲ್ಲತ್ತೆ ಅಂತ. ಓಕೆ, ಆಯ್ತು, ಮಾತಾಡ್ತೀನಿ ಸರ್. JDS ಪಕ್ಷದ ವಕ್ತಾರರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಜೊತೆಗೆ. ಉದಯ ಆರಾಧ್ಯ ಅಂತ, ನಮಸ್ಕಾರ ಸರ್, ಕಾರ್ಯಕ್ರಮ ಸ್ವಾಗತ. ಏನು ಹೇಳ್ತೀರಿ ಉದಯ್ ಅವರು? ಸಮನ್ವಯತೆ ಕೊರತೆ ಮಾಡ್ತಾ ಇದ್ದೀರಿ, ಹೊಂದಾಣಿಕೆ ಮಂತ್ರವನ್ನ ಜಪಿಸ್ತಾ ಇದ್ದೀರಿ. ಎಷ್ಟೋ ಕಡೆಗಳಲ್ಲಿ ಕಾರ್ಯಕರ್ತರಲ್ಲಿ ಇನ್ನೂ ಅಸಮಾಧಾನ ಇದೆ, ಎಷ್ಟೋ ಜನ ಪಕ್ಷ ಬಿಟ್ಟು ಹೋಗಿದ್ದಾರೆ. JDS ಪಕ್ಷದ ಕಾರ್ಯಕರ್ತರು ಇನ್ನೂ ಕೂಡ BJP ಪಕ್ಷದ ವಕ್ತಾರರನ್ನ ಅಥವಾ ಅಲ್ಲಿನ ಕಾರ್ಯಕರ್ತರನ್ನು ಒಪ್ಕೊಳ್ತಾ ಇಲ್ಲ, ನಾವು ಇವ್ರ ಜೊತೆ ಚುನಾವಣೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅನ್ನುವಂಥ ಮಾತುಗಳು. ಯಾವ ರೀತಿಯಾಗಿ ನೀವು ಮಾಡ್ಕೊಂಡು ಹೋಗ್ತೀರಿ? ಹಾಗಾದ್ರೆ ಏನು ಕತೆ? ಇವತ್ತಿನ ಸಮನ್ವಯ ಸಭೆಯ ಮುಂದಿನ ಮುಖ್ಯಾಂಶಗಳೇನು ಅಂತ? ರಾಜಕೀಯದಲ್ಲಿ ಚುನಾವಣೆಗಳು ಬಂದ ಮೇಲೆ ಟಿಕೆಟ್ ಘೋಷಣೆ ಆಗುತ್ತೆ. ಘೋಷಣೆ ನಂತರ ಕೆಲವೊಂದು ನಾಯಕರ ನಿರ್ಧಾರಗಳಾಗ್ತವೆ. ಅದರಂತೆ ಮುಂದುವರೆದಂತೆ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ. ಎಲ್ಲ ಪಕ್ಷದಲ್ಲೂ ಇತ್ತು. ಅದು ಕೇವಲ JDS ಅಂತಲ್ಲ, BJP ಅಂತಲ್ಲ, ಕಾಂಗ್ರೆಸ್ ಪಕ್ಷ ಅಂತಲ್ಲ. ಆದರೆ ಆ ಎಲ್ಲ ಅಸ್ಪಷ್ಟಗಳು ಏನಿದ್ವು ಅವಕ್ಕೆಲ್ಲ ಇವತ್ತಿನ ನಮ್ಮ ಸಮನ್ವಯತೆ ಸಮಿತಿ ಸಭೆ ಮೂಲಕ ನಾವು ಉತ್ತರ ಕೊಟ್ಟಿದ್ದೀವಿ. ರಾಜ್ಯದ BJP ಪಕ್ಷದ ಎಲ್ಲ ನಾಯಕರು ಸಹ ಜೊತೆಗೆ JDS ನಾಯಕರ ಜೊತೆ ಇವತ್ತು ಕರ್ನಾಟಕ ರಾಜ್ಯದ ಜನತೆಗೆ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ನಮ್ಮ ಕುಮಾರಸ್ವಾಮಿ ಅವರು. ಈ ಸಮನ್ವಯ ವೇದಿಕೆ ಮೂಲಕ ರಾಜ್ಯದ ಜನತೆಗೆ ತಿಳಿಸಿದ್ದಾರೆ, ಸೂರ್ಯಚಂದ್ರರು ಉದಯದ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನರೇಂದ್ರ ಮೋದಿ ಅವರು ಸರ್ಕಾರಕ್ಕೆ ಬರೋದು, ನಾವು 28 ಕ್ಷೇತ್ರಗಳಲ್ಲಿ 28 ಗೆಲ್ಲೋದು. ಅದರ ಜೊತೆಗೆ ನಮ್ಮ ಕಾರ್ಯಕರ್ತರಿಗೆ, ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಜೊತೆಗೆ ನಾಯಕರುಗಳಿಗೆ ಕುಮಾರಸ್ವಾಮಿ ಅವರು ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದಾರೆ, ಯಾರೂ ಮೈಮರಿಬಾರ್ದು. ಯಾಕಂದ್ರೆ ಈ ನಮ್ದು ಏನು ಮೈತ್ರಿ ಇದೆ ಇದು ಈಗಿನ ಕಾಲದಲ್ಲ. ಆಯ್ತಾ, ಕಾರ್ಯಕರ್ತರು ಪ್ರಶ್ನೆ ಕೇಳ್ತಾರೆ ಎಷ್ಟೋ ಕಡೆ. ಒಂದ್ ನಿಮಿಷ ಉದಯ್ ಅವರೇ, ಆಯ್ತಾ, ಏನು ಅಂತ ಕಳೆದ ಬಾರಿ ಚುನಾವಣೆಗೆ ಬಂದ್ರು, ಸರ್ಕಾರ ಮಾಡಿದೀವಿ ಮೈತ್ರಿ ಸರ್ಕಾರ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಹೋಗ್ರಪ್ಪ ಅಂತಂದ್ರು, ಹೋದ್ವಿ. ಈ ಬಾರಿ ಬರ್ತಾರೆ BJP ಅವ್ರ ಜೊತೆಗೆ ಹೋಗಿ ಅಂತಿದ್ದಾರೆ, ಹೋಗ್ಬೇಕಾ ನಾವು? ಹಾಗಾದ್ರೆ ಮುಂದಿನ ಬಾರಿ ಬರ್ತಾರೆ, ಇನ್ಯಾರ ಜೊತೆಗೆ ಹೋಗಿ ಅಂತಾರೋ ಗೊತ್ತಿಲ್ಲ ಅನ್ನೋ ನಿಮ್ಮ ಕಾರ್ಯಕರ್ತರು. ಈ ಮೈತ್ರಿ ಕೇವಲ ಲೋಕಸಭಾ ಚುನಾವಣೆಗೆ ಮಾತ್ರ ಅಲ್ಲ, ಇದು ಘಂಟಾಘೋಷವಾಗಿ ಇವತ್ತು ಕುಮಾರಸ್ವಾಮಿ ಅವರು ನಮ್ಮಂತ ಕಾರ್ಯಕರ್ತರಿಗೆ ಜೊತೆಗೆ ಎಲ್ಲರಿಗೂ ಸಹ ಆತ್ಮವಿಶ್ವಾಸ ತುಂಬಿದ್ದಾರೆ. ಈ ಮೈತ್ರಿ ಬಹಳ ದಿನವಿರುತ್ತೆ, ಇದು ಲೋಕಸಭಾ ಎಲೆಕ್ಷನ್ಗೆ ಮಾತ್ರ. ಬೂತ್ ಮಟ್ಟದಿಂದ ನಮ್ಮ ನಾಯಕರು, ನಮ್ಮ ಕಾರ್ಯಕರ್ತರು ಯಾರಿದ್ದಾರೆ ಬೂತ್ ಮಟ್ಟದಿಂದ ಸಂಘಟನೆ ಆಗುತ್ತೆ. ಮೈತ್ರಿಯಲ್ಲಿ ಸಮನ್ವಯ ಸಾಧಿಸ್ತೀವಿ. ಏನು ರಾಜ್ಯಕ್ಕೆ BJPಯಿಂದ 25 ಜನ ಸ್ಪರ್ಧೆ ಮಾಡ್ತಿದ್ದಾರೆ, JDS ಪಕ್ಷದಿಂದ 3 ಜನ ಸ್ಪರ್ಧೆ ಮಾಡ್ತಿದ್ದಾರೆ. 28ಕ್ಕೆ 28 ಕ್ಷೇತ್ರ ನಾವು ಗೆಲ್ತೀವಿ ಅಂತ ಹೇಳ್ಬಿಟ್ಟು ಆತ್ಮವಿಶ್ವಾಸ ಇದೆ. ಆ ಆತ್ಮವಿಶ್ವಾಸ ಇಂದಿನ ಸಮನ್ವಯತೆ ಸಮಿತಿಯಿಂದ ಇಮ್ಮಡಿ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಾಗಿದೆ ಅಂದ್ರೆ BJP ಮತ್ತೆ JDS ಅವ್ರಿಗೆ ಅವ್ರ ಅಧಿಕಾರ ಬೇಕು, ಅವ್ರ ಅಧಿಕಾರ ನಡೆಸಬೇಕು, ಬರೀ ಅದರದ್ದು ಮಾತ್ರ ಚಿಂತೆ ಆಗಿದೆ. ಅವರು ಸತಿ ಲೋಕಸಭಾ ಎಲೆಕ್ಷನಲ್ಲೇ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದರು, ಎಲ್ಲಿ ಮಾಡಿದ್ರು? ಬ್ಲ್ಯಾಕ್ ಮನಿ ನಾವು 100 ದಿನದಲ್ಲಿ ತರ್ತೀರಿ ನಾವು ಗೆದ್ದಿದ್ದೆ ಅಂದರು, ಎಲ್ಲಿ ತಂದ್ರು? ಅವ್ರೊಬ್ಬರೇ ಮಾಡೋಕ್ಕಾಗಿಲ್ಲ, ಇಬ್ರು ಸೇರ್ಕೊಂಡು ಏನು ಮಾಡ್ತಾರೆ ಮೇಡಮ್? ಬರೀ ಸುಳ್ಳು ಭರವಸೆಗಳು ಕೊಡ್ತಾರೆ ಮೇಡಮ್. ಓಕೆ, ಫೈನ್, ಮಾತಾಡ್ತೀನಿ. ಎಸ್ ವೆಂಕಟೇಶ್ ಅವರೇ, ಒಂದು ಕಡೆ ಈಗ ಎರಡೂ ಪಕ್ಷಗಳ ಒಂದು ದೊಡ್ಡ ಮಟ್ಟದಲ್ಲಿ ಸಮನ್ವಯತೆಯ ಸಭೆಯನ್ನು ಕೂಡ ಮಾಡಿದ ನಂತರದಲ್ಲಿ ಈಗ ಕಾಂಗ್ರೆಸ್ ಜೊತೆಗೆ ಕಳೆದ ಬಾರಿ ಒಂದು JDSನ ಬಲ ಇತ್ತು ಅನ್ನೋದಿದೆ. ಎಷ್ಟೋ ಕ್ಷೇತ್ರಗಳಲ್ಲಿ ಆ ಒಂದು ಓಟ್ಗಳು ನಿಮಗೆ ಬೀಳದೆ ಇದ್ರೂ ಕೂಡ ಒಂದಷ್ಟು ಓಟ್ ಶೇರಿಂಗ್ ಅಲ್ಲಿ ಹೆಚ್ಚು ಮತಗಳನ್ನು ಪಡೆದುಕೊಂಡಿದ್ದೀರಿ. ಬಟ್ ಅದು ಎಲ್ಲೋ ಮಿಸ್ ಆಗುತ್ತೆ ಅಂತ ಅನ್ಸಲ್ವಾ ಈ ಬಾರಿ? ಇಲ್ಲ, ನಮಗೆ ಆ್ಯಕ್ಚುಲಿ JDSನವ್ರ ಜೊತೆ ನಾವು ಲಾಸ್ಟ್ ಟೈಮ್ ಅಲಯನ್ಸ್ ಮಾಡ್ಕೊಂಡಿದ್ದೆ ದೊಡ್ಡ ತಪ್ಪಾಯಿತು ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ನಾಯಕಿ ಈಗಾಗಲೇ ಸಾಕಷ್ಟು ಬರೀ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ JDS ವಕ್ತಾರರು ಮತ್ತು BJP ವಕ್ತಾರರು ಇಬ್ಬರು ಹೇಳ್ತಾಯಿದ್ರು ನಮ್ಮಲ್ಲಿ ಸಮನ್ವಯತೆ ಇದೆ. ನಾವು TV-ಗಳಲ್ಲಿ ಸಮನ್ವಯತೆ ಇದೆ, ಮಾಧ್ಯಮಗಳಲ್ಲಿ ಸಮನ್ವಯತೆ ಇದೆ, ನೋಡಲಿಕ್ಕೆ ಮಾತ್ರ ಚೆನ್ನಾಗಿ ಸಮನ್ವಯತೆ ಇದ್ದರೆ ಗ್ರಾಸ್ ರೂಟ್ ಲೆವೆಲಲ್ಲಿ ಇವತ್ತೂ ಸಹ ಹಳ್ಳಿಗಾಡಲ್ಲಿ ಗ್ರಾಮ ಪಂಚಾಯತಿ ಲೆವೆಲ್ಗಳು ಆಗಿರ್ಬೋದು, ತಾಲೂಕ್ ಪಂಚಾಯತಿ ಲೆವೆಲ್ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ BJPನೂ ಮತ್ತು JDSನ ಕಾರ್ಯಕರ್ತರು ಹೊಂದಾವಣಿಕೆ ಆಗಲ್ಲ. ಕಾರಣ ಯಾಕಂದರೆ ಇವತ್ತು ಗಂಟನೂ JDS ನಾವು ರೈತರ ಪರ ಹೇಳ್ತಿರ್ತಕ್ಕಂಥದ್ದು JDS ಇವತ್ತು ನರೇಂದ್ರ ಮೋದಿಯವ್ರನ್ನ ಒಪ್ಕೊಳ್ತಾ ಇದೆ ಅಂದರೆ ಅದು ಕಾರ್ಯಕರ್ತರು ಒಪ್ಪಿಗೆ ಆಗಕ್ಕೆ ಸಾಧ್ಯ ಇಲ್ಲ. ಕೇವಲ ಮತ್ತು ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಅವರ ಕೆಲವು ಹಿತಾಸಕ್ತಿಗೋಸ್ಕರ JDS ಜೊತೆ ಅಲಿಯನ್ಸ್ ಆಗಿದೆ ಹೊರತು ಇವತ್ತು ಕುಮಾರಸ್ವಾಮಿ ಅವರು ಹಿಂದೆ ಸರ್ಕಾರದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದರು.
ಯುವಕರಿಗೆ ಒಂದು ಕರೆ ಕೊಡ್ತಾರೆ ಅಲ್ಲಿ ನಮ್ಮ ರಾಮನಗರ ಡಿಸ್ಟಿಕ್ನಲ್ಲಿ. ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಓಟ್ ಕೇಳ್ತಿದ್ದೀರಿ. RSSನವರು BJPನವರು ಬರೀ ಹಿಂದುತ್ವ ಅಂತ ಮಾಡಿದರೆ ಸಾಕು, ರಾಜ್ಯದ ಅಭಿವೃದ್ಧಿ ಆಗಬಾರ್ದ, ಈ ದೇಶದ ಅಭಿವೃದ್ಧಿ ಆಗಬಾರ್ದ ಅಂತ ಇದೇ ನರೇಂದ್ರ ಮೋದಿ ಅವರನ್ನು ಇದೇ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡೋದು ನಮ್ಮ ಕಣ್ಮುಂದೆ ಇದೆ. ಒಂದು ಇವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಜೊತೆ ಜಾತ್ಯತೀತ ನಿಲುವಿರ್ತಕ್ಕಂಥ ಕಾಂಗ್ರೆಸ್ಸು JDS ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಕಾಂಗ್ರೆಸ್ಗೂ ಮತ್ತು BJPಗೂ ಮತ್ತು JDSಗೂ BJPಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇವತ್ತು ಕೋಮುವಾದಿಗಳು ಅಂತ ಕರೀತಾರೆ. ಅವ್ರ ಜೊತೆ ಇವತ್ತು ಹೋಗಿ JDSನವ್ರು ಮಿಂಗಲ್ ಆಗಿದ್ದಾರೆ ಅಂದ್ರೆ ಮತ್ತೆ ಈ ರಾಷ್ಟ್ರಕ್ಕೆ ಅತ್ಯುತ್ತಮವಾದ ಪ್ರಧಾನಮಂತ್ರಿ ಕೊಟ್ಟಂತ ಈಗ ಅವ್ರ ಜೊತೆಗೂ ಅವ್ರು ಹೋಗಿದ್ದಾರೆ, ನಿಮ್ಮ ಜೊತೆಗೂ ಬಂದಿದ್ದಾರೆ ಅಲ್ವಾ? ಈಗ ಹೋಗ್ಲಿ ಅಲ್ಲಿ ಅದು ಅವರ ಪಕ್ಷದ ನಿರ್ಧಾರ, ಬೇರೆ ಪ್ರಶ್ನೆ. ಈಗ ನಮ್ಮ VIP ವಕ್ತರು ಬಹಳ ಚೆನ್ನಾಗಿ ಹೇಳಿದ್ರು ಮೇಡಮ್, ಜನಗಳಿಗೆ ಗೊಂದಲ ಇದೆ. ಕುಮಾರಸ್ವಾಮಿ ಅವರು ತನ್ನ ಅಧಿಕಾರ ದಾಹಕ್ಕೋಸ್ಕರ ಯಾವ ಪಾರ್ಟಿ ರಾತ್ರಿ ಹೊತ್ತಾದ್ಮೇಲೆ ಬೆಳಗ್ಗೆ ಹೊತ್ತು ಯಾವ ಪಾರ್ಟಿ ಜೊತೆ ಸೇರ್ಕೊಂಡು ಜನಗಳಿಗೆ ಆ ಪಕ್ಷದ ಕಾರ್ಯಕರ್ತರಿಗೆ ಗೊಂದಲ ಆಗ್ಬಿಟ್ಟು, ಲೀಡರ್ಗಳು ಬಿಟ್ಬಿಡಿ, ಆ ಪಕ್ಷದ ಕಾರ್ಯಕರ್ತಗಳಿಗೆ ಕುಮಾರಸ್ವಾಮಿ ಒಂದ್ ಪಕ್ಷ ದೇವೇಗೌಡರು ನಿಲುವು ಬೇರೆ ಇತ್ತು, ಎರಡು ಪಕ್ಷ ಅಲ್ಲ, ಇನ್ಯಾವ ಪಕ್ಷದ ಜೊತೆ ಅದಲ್ಲ. ಈಗ ವಿಚಾರ ಏನಂದ್ರೆ ಕುಮಾರಸ್ವಾಮಿ ಅವರನ್ನ JDSನ ಕಾರ್ಯಕರ್ತರು ನಂಬೋ ಸ್ಥಿತಿನಲ್ಲಿ ರಾಜ್ಯದಲ್ಲಿಲ್ಲ. BJP ಕಾರ್ಯಕರ್ತರು ಕುಮಾರಸ್ವಾಮಿ ಅವರನ್ನ ಅವ್ರ ನಿಲುವುಗಳನ್ನ ನಂಬತಕ್ಕಂಥ ರಮೇಶ್ ಕುಮಾರ್ ಸರ್, ಈಗ ಮಂಡ್ಯ ತೀವ್ರ ಕುತೂಹಲ ಕೆರಳಿಸಿದ್ದ ಕ್ಷೇತ್ರ ಅಂತಂದ್ರೆ ಅದು ಮಂಡ್ಯ. ಎಲ್ಲವೂ ಸರಿ ಹೋಯ್ತು, ನಾವು ಮೈತ್ರಿ ಧರ್ಮದ ಪ್ರಕಾರ JDSಗೆ ಬಿಟ್ಕೊಟ್ಟಿದ್ದೀವಿ ಅಂತ ಬಿಟ್ಕೊಟ್ರಿ. ಆದ್ರೆ ಸುಮಲತಾ ಅಂಬರೀಶ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಹಿಂದೆ ಉಳಿತಾ ಇದೆ BJP. ವಿಧಾನಸಭೆ ಚುನಾವಣೆಯಲ್ಲಿ ಸಂಸದೀಯ ಒಂದು ಬೆಂಬಲ ಬೇಕಿತ್ತು, ಆದ್ರೆ ಈಗ ಬೇಡವಾಯ್ತಾ? ಈ ಸಮನ್ವಯ ಸಭೆಗೂ ಕೂಡ ಅವರು ಬಂದಿಲ್ಲ. ಸೊ ಅವರು ಇನ್ನೂ ಯಾವ ಒಂದು ನಿಟ್ಟಿನಲ್ಲಿ ಇದ್ದಾರೆ ಅನ್ನೋದು ಕೂಡ ಬಂದಿಲ್ಲ. ಸೊ ಹಾಗಾಗಿ ಏನಾಗ್ತಿದೆ ಸರ್ ಹಂಗಾರೆ? ಯಾಕೆ ಎಲ್ಲರನ್ನೂ ಕೂಡ ಆ ಮುನಿಸನ್ನ ಶಮನಗೊಳಿಸುವಂತ ನಿಟ್ಟಿನಲ್ಲಿ ಇನ್ನೂ ಸಾಧ್ಯ ಆಗ್ಲೇ ಇಲ್ವಾ ಅಂತ? ಮುನಿಸು ಅಂತಕ್ಕಂಥದ್ದನ್ನ ನಾವು ಕಾಂಗ್ರೆಸ್ಸಿಗೆ ಸೀಮಿತಗೊಳಿಸೋಣ ಹೇಳಿ ಸರ್, ಹೇಳಿ. ಪರಿಸ್ಥಿತಿಯಲ್ಲಿತ್ತು ಅಂತದನ್ನ ಈಗ ಆ ರೀತಿಯಂತ ಪರಿಸ್ಥಿತಿ ನಮ್ಮಲ್ಲೇನು ಉದ್ಭವ ಆಗೋದಿಲ್ಲ. ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಈ ದೇಶ ಕಂಡಿರ್ತಕ್ಕಂಥ ಅತ್ಯಂತ ಕೋಮುವಾದಿ ಪಕ್ಷ ಮತ್ತು ಭ್ರಷ್ಟಾಚಾರಿ ಪಕ್ಷ ಅಂದ್ರೆ ಕಾಂಗ್ರೆಸ್ ಇಡೀ ದೇಶದ ಎಲ್ಲ ಜನತೆಗೂ ಗೊತ್ತು. ಈ ಅಧಿಕಾರಕ್ಕಾಗಿ ಇವ್ರು ಮಾಡಬಾರದನ್ನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದಂತಹ ಪರಿಸ್ಥಿತಿಗಳನ್ನ ಕಾಂಗ್ರೆಸ್ ವಕ್ತಾರರು ನೆನಪು ಮಾಡ್ಕೋಬೇಕು. ಗರೀಬಿ ಹಟಾವು ಅಂತೇಳಿ ತಗೊಂಬಂದು ತಮ್ಮದೇ ಆದಂತ ಗರೀಬಿಯನ್ನ ಅಂದ್ರೆ ಕಡಿಮೆ ಮಾಡ್ಕೊಂಡು ಮತ್ತೆ ಕಾರ್ಯಕರ್ತರು ಜನತೆಯ ಒಂದು ಗರೀಬಿಯನ್ನ ಹಂಗೆ ಉಳಿಸ್ಕೊಂಡಿರ್ತಕ್ಕಂಥದಕ್ಕೆ ನೈತಿಕತೆ ಅವರಲ್ಲಿ ಏನೂ ಇಲ್ಲ. ಸುಮಲತಾ ಅವ್ರ ನಡೆ ಇನ್ನೂ ನಿಗೂಢವಾಗಿದೆ. ನಾಳೆ ಬೆಂಬಲಿಗರ ಸಭೆ ಕರೆದಿದ್ದಾರೆ, ಏನ್ ಘೋಷಣೆ ಮಾಡ್ತಾರೋ ಗೊತ್ತಿಲ್ಲ. ನಿಮ್ಮ ಸಭೆಗೂ ಕೂಡ ಬಂದಿಲ್ಲ. ಎಷ್ಟೋ ನಾಯಕರು ಬಂದ್ರು, ಆದ್ರೆ ಅವರು ಬರ್ಲಿಲ್ಲ. ನೋಡಿ ಸರ್, ಸಹಜವಾಗಿ ಎಲ್ರಿಗೂ ನಮ್ಗೆ ಅಧಿಕಾರ ಬೇಕು ಅಥವಾ ಅಂತ ಇರ್ತದೆ. ಸುಮಲತಾ ಮೇಡಮ್ ಅವ್ರ ಜೊತೆ ನಮ್ಮ ವರಿಷ್ಠರು ಏನ್ ಮಾತಾಡುತ್ತಾರೆ ಅಥವಾ ಅದ್ರ ಬಗ್ಗೆ ಈ ಸದ್ಯ ಚರ್ಚೆ ಬೇಡ. ಅವರು ಕೂಡ ನಮ್ ಜೊತೆ ಇದ್ದಾರೆ. ಮತ್ತೆ ಇವು ಸ್ಕ್ರೀನ್ ಮುಂದೆ ಬಂದಿಲ್ಲ ಅಥವಾ ಕ್ಯಾಮ್ರಾ ಮುಂದೆ ಬಂದಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಏನೋ ಬೇರೆ ಹಾದಿ ತುಳಿತಾ ಇದ್ದಾರೆ ಅಂತಕ್ಕಂಥದ್ದು ಕಲ್ಪನೆ ಬೇಡ. ಅದರದ್ದು ಒಂದು ತಂತ್ರಗಾರಿಕೆ, ರಾಜಕೀಯ ಚಾಣಕ್ಷತೆ. ಬೆಂಬಲ ಇದೆ, ನಾನು BJP ಜೊತೆಗೆ ಇದ್ದೇ ಇರ್ತೀನಿ ಅನ್ನೋದನ್ನು ಹೇಳ್ಬೋದಾಗಿತ್ತಲ್ಲ. ಅವ್ರೇನ್ ಇದನ್ನೇ ಹೇಳ್ಬೇಕು ಅಂತ ಅಲ್ಲ ಅಲ್ವಾ? ಹೇಳ್ತಾರೆ. ಮಂಡ್ಯದಲ್ಲಿ ನೀವು JDSಗೆ ಟಿಕೆಟ್ ಕೊಟ್ಟ ಮೇಲೆ JDS ಕಡೆಗೆ ನೀವು ಮೈತ್ರಿ ಧರ್ಮದ ಪ್ರಕಾರ ಮೈತ್ರಿ ಅಭ್ಯರ್ಥಿಯಾಗಿ HD ಕುಮಾರಸ್ವಾಮಿ ಅವರು ನಿಲ್ತಾ ಇರುವ ಸಂದರ್ಭದಲ್ಲಿ ಮಂಡ್ಯದ ಹಾಲಿ ಸಂಸದರು ಸುಮಲತಾ ಅಂಬರೀಶ್ ಅವರು BJPಗೆ ಬಾಹ್ಯ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಈಗ ನನಗೆ ಟಿಕೆಟ್ ಅಂತ ಹೇಳ್ಕೊಂಡು ಓಡಾಡ್ತಿದ್ದವರು ಈಗ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ, ಯಾವುದೇ ರಿಯಾಕ್ಷನ್ ಕೊಡ್ತಾ ಇಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಅದು ಅಸಮಾಧಾನ ಅಂತ ತಾನೇ ಜನ ತಿಳ್ಕೊಳ್ಳೋದು, ಅಲ್ಲಿನ ಜನ. ಅಲ್ಲಲ್ಲ, ಈಗ ನಮ್ಗೆ ಅದೇನ್ ಅನ್ಸುತ್ತೆ ಅಂದ್ರೆ ಕಣ್ಣಿಗೆ ಕಾಣಿಸಿದ್ದೇನೆ ಸತ್ಯ ಅಂತ ಹೇಳೋದು ಬೇಡ, ಕಾದ್ ನೋಡ್ಬೇಕಾಗ್ತದೆ. ರಾಜಕಾರಣ ನಾವ್ ಅಂದ್ಕೊಂಡಂಗೆ ಇರಂಗಿಲ್ಲ. ಅದಕ್ಕೆ ಆದಂತ ಒಂದು ವ್ಯೂಹಾತ್ಮಕ ಚರ್ಚೆಗಳಾಗಿರ್ಬೇಕಾಗ್ತದೆ. ಯಾವುದೇ ಪಕ್ಷದಲ್ಲಿ ಇರ್ಲಿ, ಇದೇ ಪಕ್ಷ ಅಂತ ಏನಲ್ಲ, ಎಲ್ಲ ಈ ದೇಶದ ಉದ್ದಗಲಕ್ಕೂ ನೀವು ನೋಡ್ತಾ ಇರಬಹುದು ಪರಿಸ್ಥಿತಿಗಳು ಹಾಗೆ ಇರ್ತದೆ. ಇವುಗಳ ಜೊತೆಗೆ ನಮ್ಮ ಪಕ್ಷ ತುಂಬಾ ಪ್ರಯೋಗಗಳನ್ನ ಮಾಡ್ತಕ್ಕಂತ ಪಕ್ಷ. ಹೀಗಾಗಿ ಆ ಪ್ರಯೋಗಕ್ಕೆ ಅವರು ಬದ್ಧರಾಗಿರ್ಬೇಕಾಗಿರುತ್ತೆ ಮತ್ತು ನಮ್ಮ ಕಾರ್ಯಕರ್ತರು ಕೂಡ ಸಿದ್ಧರಾಗಿರ್ಬೇಕಾಗಿರ್ತದೆ. ಅದಕ್ಕೆ ಒಂದು ನಿಮ್ಗೆ ಉದಾಹರಣೆ ಅಂತಂದ್ರೆ ಇವತ್ತಿನ ಒಂದು ಸಮನ್ವಯ ಸಭೆ ನಾವು JDS ಕಾರ್ಯಕರ್ತರು ಒಟ್ಟಾಗಿ ಹೋಗ್ತಾ ಇದ್ದೇವೆ. ಸುಮಲತಾ ಮೇಡಮ್ ಅವ್ರ ಜೊತೆ ಅವರು ಕೂಡ ನಮ್ ಜೊತೆ ಇದ್ದಾರೆ, ಅವ್ರ ಅಭಿಮಾನಿ ಬಂಧುಗಳು ಕೂಡ ನಮ್ ಜೊತೆ ಇದ್ದಾರೆ. ಅಲ್ಲಿ ಯಾವುದೇ ಗೊಂದಲಗಳಾಗೋದಿಲ್ಲ. ಸದ್ಯ ಅದ್ರ ಬಗ್ಗೆ ಮಾತಾಡೋದು ಅಷ್ಟೊಂದು ಪ್ರಸ್ತುತ ಬೇಡ. ಅವರು ಕೂಡ ಒಂದಿನ ಬಂದು ನಿಮ್ಗೂ ಕೂಡ ಉತ್ತರ ಕೊಡ್ತಾರೆ. ಈಗ ಅಸಮಾಧಾನ ಇದ್ದಿದ್ದಕ್ಕೆ ಅಲ್ವಾ ಸರ್ ಆ ಪ್ರಶ್ನೆ? ಅದು ವರಿಷ್ಠರು ತೀರ್ಮಾನ ತಗೋತಾರೆ ಮೇಡಮ್, ಮತ್ತು ಅದಾದಷ್ಟು ಬೇಗ ಅದು ಸಾಲ್ವ್ ಆಗ್ತದೆ. ಆಗಿದೆ ಈಗಾಗ್ಲೇ.
ನಿಮ್ಗೆ ಬರೋದು ಸ್ಟೇಟ್ಮೆಂಟ್ ಒಂದೇ ಬಾಕಿ. ಒಟ್ನಲ್ಲಿ ಅವರು ಬರ್ತಾರೆ, ಏನು ಪ್ರಚಾರಕ್ಕೆ ಬರ್ತಾರೆ ಕುಮಾರಸ್ವಾಮಿ ಅವ್ರ ಪರವಾಗಿ ಖಂಡಿತವಾಗ್ಲು ಅದರಲ್ಲಿ ಹೇಳ್ತಾರೆ ಅದರಲ್ಲಿ ಯಾವುದೇ ಯಾರದ್ದೇ ಅವ್ರು ಕೂಡ ವಿಷಯ ಹೇಳ್ತಾರೆ. ಬೇಡ. ಓಕೆ ಸರ್, ಹೇಳಿ. ಕುಮಾರಸ್ವಾಮಿ ಅವರು ನಿನ್ನೆನೆ ಈ ವಿಷಯನ ಸ್ಪಷ್ಟಪಡಿಸಿದ್ದಾರೆ. ಸುಮಲತಾ ಅವರ ಕೈಯಾರೆ ನಾನು ಊಟ ಮಾಡಿದ್ದೀನಿ, ನನಗೆ ಯಾವುದೇ ರೀತಿಯ ರಾಗದ್ವೇಷಗಳಿಲ್ಲ. ಚುನಾವಣೆ ಬಂದಿದ್ದಾಗ ಅವರು ನಮ್ಮ ವಿರೋಧಿ ಪಕ್ಷ ಆಗಿದ್ರು, ನಾವು ಅವಾಗ ಸ್ಪರ್ಧೆ ಮಾಡಿದ್ದೇವೆ. ಅದನ್ನ ಹೊರತುಪಡಿಸಿ ರಾಜಕೀಯೇತರವಾಗಿ ಸುಮಲತಾ ಅವರಿಗೆ ನನಗೆ ಗೌರವವಿದೆ, ನನಗೆ 100ಕ್ಕೆ 100ರಷ್ಟು ಆತ್ಮವಿಶ್ವಾಸವಿದೆ. ನಮ್ಮ ಏನು ಈ JDS ಮತ್ತು BJP ಮೈತ್ರಿ ಪಕ್ಷವಾಗಿ ಯಾರೇ ಅಭ್ಯರ್ಥಿ ಆಗಲಿ ಅವರಿಗೆ ಸುಮಲತಾ ಅವರ ಸಂಪೂರ್ಣ ಬೆಂಬಲ ಇದೆ ಅನ್ನೋದನ್ನ ಈಗಾಗಲೇ ಮಾಧ್ಯಮದವರಿಗೆ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ. ಕಾದು ನೋಡೋಣ. 100ಕ್ಕೆ 100ರಷ್ಟು ಸುಮಲತಾ ಅವರ ಬೆಂಬಲ ನಮಗಿದೆ. ಅವರು ಸಹ ಬಂದು ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಪರ ಪ್ರಚಾರ ಮಾಡೇ ಮಾಡ್ತಾರೆ. ಜಂಟಿ ಪತ್ರಿಕಾಗೋಷ್ಠಿ ಮಾಡೋದು ಅಷ್ಟೇ ಬಾಕಿ ಇದೆ, ಮಾಡ್ತಾರೆ ಮೇಡಮ್. ಆದಷ್ಟು ಬೇಗ ಇದು ತಿಳಿಗೊಂಡಿದೆ, ತಮ್ಮ ಗಮನಕ್ಕಷ್ಟೇ ಬಂದಿಲ್ಲ, ಅಥವಾ ನಾವು ಪತ್ರಿಕಾಗೋಷ್ಠಿ ಮೂಲಕ ಅದನ್ನ ಹೇಳಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಅದಾಗತ್ತೆ. ನಾವು ಮತ್ತು JDS ಸುಮಲತಾ ಮೇಡಮ್ ಅವರು ಒಕ್ಕಟ್ಟಾಗಿ ಹೋಗ್ತಾ ಇದ್ದಾರೆ. ಸರ್, ಈಗ ಒಂದು ಮಾತಿದೆ ಎಲ್ಲಾ ಕಡೆಯಲ್ಲೂ, 25 ಕ್ಷೇತ್ರನ 24ರಲ್ಲಿ ಮಾತ್ರ ಸ್ಪರ್ಧೆ ಮಾಡಿದ್ದೀರಿ, ಇನ್ನು 3 ಮೈತ್ರಿಗೆ, ನಿಮ್ಮ ಮೈತ್ರಿ ಪಕ್ಷವಾದ JDS ಬಿಟ್ಕೊಟ್ಟಿದ್ದೀರಿ. ಆ 24ಕ್ಕೆ 24 ಕೂಡ ಗೆಲ್ಲುವಂತಹ ವಿಶ್ವಾಸದಲ್ಲಿ ಇಲ್ಲ ಬಿಜೆಪಿ. ಅದೇ ಆ ಭಯದಿಂದಲೇ JDS ಜೊತೆಗೆ ದೋಸ್ತಿ ಮಾಡ್ಕೊಂಡಿದ್ದಾರೆ, ಅದ್ರ ಜೊತೆಗೆ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಗಳನ್ನು ಕೂಡ ಮಾಡ್ತಿದ್ದಾರೆ ಅಂತ. ಸೊ ಇದಕ್ಕೇನು ಹೇಳ್ತೀರಿ ರಮೇಶ್ ಕುಮಾರ್? ನೋಡಿ, ನಮ್ದು ಒಂದೇ ಗುರಿ ಇದೆ ಮೇಡಮ್. ಈ ರಾಷ್ಟ್ರ ಕಂಡಿರ್ತಕ್ಕಂತ ಅತಿ ಕೋಮುವಾದಿ ಪಕ್ಷ ಕಾಂಗ್ರೆಸ್, ಮತ್ತು ಅದು ಭ್ರಷ್ಟಾಚಾರಿ ಪಕ್ಷ. ಇದು ದೇಶದ ಸ್ವಂತಕ್ಕಾಗಿ ಏನು ಮಾಡಿಲ್ಲ ಸರ್. ದಯಮಾಡಿ ಯಾವಾಗಲೂ ಭ್ರಷ್ಟಾಚಾರಿ ಪಕ್ಷ ಅಂತ ದಯಮಾಡಿ ಹೇಳೋ ನೈತಿಕತೆ ಬಿಜೆಪಿ ಅವರಿಗಿಲ್ಲ ಸರ್. ಇಡೀ ದೇಶದಲ್ಲಿ ಎಷ್ಟು ಜನ ಭ್ರಷ್ಟಾಚಾರ ಮಾಡಿದ್ದಾರೆ ಇವತ್ತು ಇದೇ ಡಿಬೇಟ್ ನಲ್ಲಿ. ಕಾಂಗ್ರೆಸ್ ಅಷ್ಟು ಭ್ರಷ್ಟಾಚಾರ ಪಕ್ಷ ಯಾವುದಿಲ್ಲ. ಒಬ್ಬ ಇಂಡಿಯಾ ಕೂಟದ ಒಬ್ಬ ಮುಖ್ಯಮಂತ್ರಿ ಚುನಾವಣೆ ಮಾಡಿ ದೇಶ ಪ್ರದರ್ಶನ ಆಗ್ತಿದೆ. 13,000 ಕೋಟಿ ಅದನ್ನ ಬಿಟ್ಬಿಟ್ಟು ಕಾಂಗ್ರೆಸ್ ಮಾತಾಡ್ತೀನಿ. ಎಲ್ಲಾ ಭ್ರಷ್ಟಾಚಾರಿಗಳು ಕರ್ಕೊಂಡು ವಾಷಿಂಗ್ ಮಿಷಿನ್ ತರ ನಿಮ್ಮ ಬಿಜೆಪಿ ಪಾರ್ಟಿ ಕರ್ಕೊಂತೀರ. ಯಾರ ಮೇಲೆ ಭ್ರಷ್ಟಾಚಾರ? ಪ್ರಧಾನಮಂತ್ರಿ ಆಫೀಸಿಗೆ ಟೀ ಕಾಫಿ ಎಲ್ಲ ಕುಡಿಸಿ ಕಳಿಸಿರ್ತಕ್ಕಂಥ ಪಕ್ಷ ಸರ್ ಇದು ನಿಮ್ದು. ಯಾವ್ದು? ಬಟ್ ಅವರ ಉಗ್ರಗಾಮಿಯನ್ನ ನಿಮ್ಮ ಪ್ರಧಾನಮಂತ್ರಿ ಆಫೀಸಿಗೆ ಕರೆಸಿ ಅವ್ರಿಗೆ ಚಹಾ ಕೊಟ್ಟಿರ್ತಕ್ಕಂಥ ಪಕ್ಷ. ನಿಮ್ಗೆ ಯಾವ ನೈತಿಕತೆ ಇದೆ ಸರ್ ನೀವು ಈ ದೇಶದ ಬಗ್ಗೆ ಮಾತಾಡ್ಲಿಕ್ಕೆ? ಡೈವರ್ಟ್ ಮಾಡೋದು ಬೇಡ, ವಿಷಯ ಡೈವರ್ಟ್ ನನಗೇನು ಅವಶ್ಯಕತೆ ಇಲ್ಲ. ನಿಮ್ಮ ಪಕ್ಷದ ಇತಿಹಾಸ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರೆ ಮಾತಾಡೋ ಪ್ರಶ್ನೆ ಬರೋದು. ಮಾಡ್ತೀರಿ. ಚರ್ಚೆ ಮುಂದುವರೆಯೋಣ. ಚರ್ಚೆ ರಿಕ್ವೆಸ್ಟ್ ಇದೆ ಸರ್, ಕಳ್ಕೋಬೇಡಿ. ಆಯ್ತು ಮಾತಾಡ್ತೀನಿ 1 ಸೆಕೆಂಡ್ ಮುಗಿಸ್ಬಿಡಿ. ಇನ್ನು ಚರ್ಚೆ ಮುಂದೆ ಹೋಗ್ಬೇಕು. ಹೇಳಿ ಸರ್, ವಿಷಯಕ್ಕೆ ಬಂದು ಮುಗಿಸ್ಬಿಡಿ ಸರ್. ವಿಷಯ ಎಲ್ಲಿದೆ ಮೇಡಮ್? ಅವ್ರಿಗೆ ಅವರು ರಮೇಶ್ ಅವರು 1 ನಿಮಿಷ ಸರ್, ಇರಿ ಸರ್, ಹೇಳಿ ರಮೇಶ್ ಅವರು ಹೇಳಿ. ಸರ್, ನೀವು ಕೂಗಾಡೋದ್ರಿಂದ ನೀವು ಬಹಳ ಸತ್ಯ ಅಥವಾ ಹರಿಶ್ಚಂದ್ರ ಅಂತ ಸಾಧನೆ ಮಾಡಕ್ಕೆ ಆಗೋದಿಲ್ಲ. ಬನ್ನಿ ಸರ್, ಈ ದೇಶದಲ್ಲಿ ನೀವು ಯಾವ್ದಾನ 5 ಕಾರ್ಯಕ್ರಮಗಳು, 5 ದೇಶ ಮೆಚ್ಚುವಂತ ಕಾರ್ಯಕ್ರಮಗಳು 10 ವರ್ಷದಲ್ಲಿ ಯಾವ್ದಾದ್ರು ನರೇಂದ್ರ ಮೋದಿ ಅವರು ಬರೀ ಹಿಂದುತ್ವ ಭಾವನೆಗಳ ಜೊತೆ ಕೇಳಿಸಲ್ಲ ಏನು ಹೇಳಿ ರಮೇಶ್ ಅವರು ಬಂದಿದ್ದೀರಾ ಸರ್? ಈಗ ನೀವು ಪ್ರಶ್ನೆ ಕೇಳಿದ್ರೆ ಮತ್ತೆ ಉತ್ತರ ಕೊಡ್ತಾರೆ. ಸತ್ಯ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನನಗೆ ನಿಮ್ಮ ಬಗ್ಗೆ ತುಂಬಾ ಬೇಜಾರು ಅನ್ಸೋದಿಲ್ಲ, ಖೇದ ಅನ್ಸುತ್ತೆ, ತುಂಬಾ ನಿಮ್ ನೋಡಿ ನಂಗೆ ಒಂಥರ ಅನ್ಸುತ್ತೆ ಸರ್. ಹೆಂಗೆ ನೀವು ಮಾತಾಡ್ತಿದ್ದೀರಿ? ನೀವು ಮುಂದಕ್ಕೆ ಹೋಗಲ್ಲ ಅಂತ ಅನ್ಕೊಳ್ತೀನಿ ಉದಯ ಆರಾಧ್ಯ ಅವರು. ಈಗ ಏನು ಅಂತಂದ್ರೆ ಬಿಜೆಪಿ ಮತ್ತು JDS ನ ಹೊಂದಾಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೇನೀಗ ಮಾತಾಡ್ತಾ ಇದ್ದೀವಿ. ಆದ್ರೆ ಈಗ ನಿಮ್ಮ ಒಂದು ಉದ್ದೇಶ ಏನು? ಕೇವಲ ನಿಮ್ದು ಕೂಡ ಮೋದಿ ಅವರು ಪ್ರಧಾನಿ ಆಗಬೇಕು ಅನ್ನೋ ಒಂದೇ ಕಾರಣನ, ಅಥವಾ ನೀವು ಪ್ರಣಾಳಿಕೆ ಇಟ್ಕೊಂಡಿದ್ದೀರಾ, ಈ ಅಂಶಗಳನ್ನ ಇಟ್ಕೊಂಡಿದ್ದೀರಾ, ಆ ಒಂದು ಕ್ಷೇತ್ರವನ್ನು ಡೆವಲಪ್ಮೆಂಟ್ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂತ ಜನರ ಮುಂದೆ ಹೋಗ್ತೀರಾ, ಅಥವಾ ನೀವು ಕೂಡ ಮೋದಿ ಅವ್ರನ್ನ ಗೆಲ್ಲಿಸಬೇಕು ಅನ್ನೋ ಕಾರಣಕ್ಕೆ ನಮ್ಮ ಕ್ಯಾಂಡಿಡೇಟ್ ಅನ್ನು ಗೆಲ್ಲಿಸಿ ಅಂತ ಹೇಳ್ತೀರಾ? ಏನ್ ಹೇಳ್ತೀರಿ ಉದಯ್? ನಮ್ಮ ಜಾತ್ಯತೀತ ಜನತಾದಳದ ಪಕ್ಷ ಬಿಜೆಪಿ ಜೊತೆ ಹೋಗ್ತಾ ಇರೋದು ಇದೇ ಮೊದಲ ಬಾರಿ ಅಲ್ಲ ಮೇಡಮ್. 2006ರಲ್ಲಿ ಏನು ಗೊತ್ತು ಸರ್, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಬಿಜೆಪಿ ಜೊತೆ ಕೆಲಸ ಮಾಡಿ 2020 ಸರ್ಕಾರ ಅದರಲ್ಲಿ ಕೊಟ್ಟಿರಂತ ಕಾರ್ಯಕ್ರಮಗಳು ಇಂದು ಜನ ನೆನೆಸ್ಕೋತಾರೆ. ಅಂತಹ ಕಾರ್ಯಕ್ರಮಗಳ ಮನ್ನಣೆ ಇಟ್ಕೊಂಡು ಈ ದೇಶದಲ್ಲಿ
ಯಾರಾದರೂ ಒಬ್ಬ ಪ್ರಧಾನಮಂತ್ರಿ ಗರ್ವದಿಂದ ಓಡಾಡಿದಂಗೆ, ಭಾರತೀಯರ ಗರ್ವದಿಂದ ಓಡಾಡಿದಂಗೆ ಮಾಡಿದ್ದಾರೆ ಅಂದ್ರೆ ಅದು ನರೇಂದ್ರ ಮೋದಿ ಅವರು. ಅವರ ನಾಯಕತ್ವವನ್ನ ನಮ್ಮ ಸನ್ಮಾನ್ಯ ದೇವೇಗೌಡರು ಹೇಳ್ತೀರಿ ಅಂತ ಅನ್ಕೊಂಡೆ. ಅಲ್ಲ ಅಲ್ಲ, ಹೌದು, ನಿಜವಾಗ್ಲೂ ರಾಷ್ಟ್ರೀಯತೆ ನಿಮ್ಮ ಬಾಯಲ್ಲಿ ದೇವೇಗೌಡರು ಫಸ್ಟ್ ಬರ್ತಾರೆ, ಆಮೇಲೆ ಪ್ರಧಾನಿ ಫಸ್ಟ್ ಬಂದಿದ್ದು ನನಗೆ ನರೇಂದ್ರ ಮೋದಿ ಅವರು ಅಂತ. ಓಕೆ, ಇಂದಿನ ಕಾಲಘಟ್ಟದಲ್ಲಿ ನರೇಂದ್ರ ಮೋದಿ ಅವ್ರನ್ನ ವಿಶ್ವ ನಾಯಕ ಅಂತ ಒಪ್ಪಿದ್ದೀವಿ. ಯಾಕಂದ್ರೆ ನಿಮ್ಮದೇ ವಿಶ್ವ ನಾಯಕ ಅಂತ ನರೇಂದ್ರ ಮೋದಿ ಅವರು ಒಪ್ಪೆ ನಮ್ಮಂತ ದೇವೇಗೌಡ ಅಪ್ಪಾಜಿ ಅಂತ ಬೇರೆಯವ್ರಿಗೆ ಯಾರಿಗೆ ಸ್ಥಾನ ಕೊಟ್ಟಿದ್ರು ಇಲ್ಲಿವರೆಗೂ ಕೊಟ್ಟಿರೋದು ಮೊಟ್ಟ ಮೊದಲ ಬಾರಿಗೆ ಮೊದಲ ಸ್ಥಾನವನ್ನ ಕೊಡ್ತಾ ಇದ್ದೀರಿ. ಹೇಳಿ ಮೇಡಮ್, ನಾನು ಕಂಪ್ಲೀಟ್ ಮಾಡ್ತೀನಿ. ಒಂದ್ ನಿಮಿಷ. ಜೆಡಿಎಸ್ ವಕ್ತಾರರುಗಳು ಇವತ್ತು ಗರ್ವದಿಂದ ಮೆರೆತಕ್ಕಂಥ ನರೇಂದ್ರ ಮೋದಿನ ಹೊಗಳ್ತಕ್ಕಂಥದ್ದು ಹೌದು. ನಮ್ಮ ದೇವೇಗೌಡ ಅಪ್ಪಾಜಿ ಅವರಿಗೆ ಕೊಟ್ಟಿರೋ ಪ್ರೀತಿ, ವಾತ್ಸಲ್ಯ, ಅವರು ಕೊಟ್ಟಿರೋ ಕಾರ್ಯಕ್ರಮಗಳಿಗೆ ನಮ್ಮ ಪಕ್ಷ ಸಂಪೂರ್ಣವಾಗಿ ಒಪ್ಪಿ ನಾವು ಕೋಮುವಾದನ ಸಹಿಸಿಕೊಂಡು, ಬಿಜೆಪಿಯ ಕೋಮುವಾದನ ಸಹಿಸಿಕೊಂಡು ದೇಶ ಮೊದಲು ರಾಷ್ಟ್ರೀಯತೆಗೆ ಬೆಲೆ ಕೊಟ್ಟು ನಾವು ಇವತ್ತು ಮೋದಿ ಅವರ ನಾಯಕತ್ವವನ್ನು ಒಪ್ಪಿ ಅವ್ರ ಜೊತೆ ಮೈತ್ರಿ ಮಾಡಿದ್ದೇವೆ. ನಮಗೆ ರಾಜ್ಯ ಪ್ರಾಮುಖ್ಯತೆ ಇಂಪಾರ್ಟೆಂಟ್, ರೈತನ ಪ್ರಾಮುಖ್ಯತೆ ಇಂಪಾರ್ಟೆಂಟ್. ಈ ರಾಜ್ಯದ ಕಠಿಣ ಸಮಸ್ಯೆಗಳಾದ ಜಲ ಸಮಸ್ಯೆಗಳು ಬಗೆಹರಿಬೇಕು. ಅದಕ್ಕೋಸ್ಕರ 100% ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಅವ್ರ ಜೊತೆ ನಾವಿದ್ರೆ. ನಾನು ಕೇಳಿದ ಪ್ರಶ್ನೆ ಏನು, ಈಗ ನಾನು ಅವ್ರಿಗೆ ರಮೇಶ್ ಅವ್ರಿಗೂ ಕೇಳಿದ್ದೆ ಪಾಪ, ಆಯ್ತು ಏನು ಅಂತಂದ್ರೆ ನಿಮ್ಮ ಪ್ರಣಾಳಿಕೆ ಏನಾಗಿರುತ್ತೆ, ರಾಜ್ಯದಲ್ಲಿ ಯಾವ ರೀತಿಯಾಗಿ ಹೋಗ್ತೀರಿ, ಅಥವಾ JDS BJP ಒಟ್ಟಿಗೆ ಒಂದೇ ಪ್ರಣಾಳಿಕೆ ಸಿದ್ಧಪಡಿಸ್ತೀರಾ, ಅಥವಾ ಆಯಾ ಕ್ಷೇತ್ರಕ್ಕೆ ಡಿಫರೆಂಟ್ ಆಗಿರುತ್ತಾ, ಅಥವಾ ಮೋದಿ ಅವರಿಗೆ ಓಟ್ ಕೊಡಿ ಅಂತ ಏನ್ BJP ಅವ್ರು ಹೇಳ್ತಾರೆ ಅದೇ ನಿಮ್ಮ ಧ್ಯೇಯ ಆಗಿರುತ್ತೆ? ಇಷ್ಟೇ ನಾನು ಕೇಳಿದ್ದು ಅಲ್ವಾ? ಒಂದ್ ನಿಮಿಷ ಸರ್, ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ರಿ. ಸರ್ ನಿಮಗೆ ಅಲ್ವಾ ಹೋಗಿರೋದು? ಇರಿ ಹೇಳಿ ಅವರು ಪಾಪ. ಪ್ರಣಾಳಿಕೆಯಲ್ಲಿ ಪ್ರಚಾರ ಸಮಿತಿ ಇರುತ್ತೆ, ಪ್ರಚಾರ ಸಮಿತಿಗೆ ಅದ್ರ ಜವಾಬ್ದಾರಿ ಕೊಡ್ತಾರೆ. ಇನ್ನು ಕೇವಲ 2-3 ದಿನಗಳಲ್ಲಿ ಪ್ರಣಾಳಿಕೆ ಸಿದ್ಧ ಆಗುತ್ತೆ. ಪ್ರಣಾಳಿಕೆ ಒಂದೇ ಆಗಿರುತ್ತೆ. ಮೊದಲು ನಮ್ಮ ರಾಜ್ಯದ ಏನು ಜಟಿಲ ಸಮಸ್ಯೆಗಳಿವೆ, ನೆಲ ನೀರಿನ ವಿಷಯಗಳಲ್ಲಿ ಅದರನ್ನ ಪ್ರಾಮುಖ್ಯತೆ ಕೊಡುವೆ ಅಂತ ನಮ್ಮ ಪಕ್ಷದಿಂದ ಹೇಳಿದ್ದೀವಿ. ಈ ದೇಶದ ರೈತನ ಬೆನ್ನೆಲುಬಾಗಿ ನೀವು ಇರಬೇಕು ಅಂತ ನಾವು ಹೇಳಿದ್ದೀವಿ. ಈ ಎಲ್ಲ ಒಟ್ಟಾರೆ ಕನ್ನಡ ಪರ, ರೈತ ಪರ, ಜಾತ್ಯತೀತ ಪರವಾದ ಪ್ರಣಾಳಿಕೆಗೆ ನಾವು ಆದ್ಯತೆ ಕೊಟ್ಟು ನಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಮಾಧ್ಯಮಗಳಿಗೆ ಹೇಳಿ ಸರ್. ಈಗ ನರೇಂದ್ರ ಇವರು JDS ವಕ್ತಾರರು ನನಗೊಂದು ಆಶ್ಚರ್ಯ ಬರ್ತಕ್ಕಂಥ ಒಂದು ಹೇಳಿಕೆ ಕೊಟ್ಟರು. ನಮ್ಮ ನರೇಂದ್ರ ಮೋದಿ ನಾವು ಗರ್ವದಿಂದ ಹೇಳ್ಕೊಳ್ತೀರಿ. ಇದೇ ಹೌದು ಸರ್, ಗರ್ವದಿಂದ ಹೇಳ್ಕೊಳ್ಳೇಬೇಕು. ಆ ತರ GDP-ಯಲ್ಲಿ ನೋಡಿ, ಈಗ ದಯಮಾಡಿ ಇದೇ ನರೇಂದ್ರ ಮೋದಿ ಅವರು ಹೋದ್ಸಲಿ ಅಸೆಂಬ್ಲಿ ಎಲೆಕ್ಷನ್ಗೆ ಬರ್ತಾರೆ ಕರ್ನಾಟಕ ರಾಜ್ಯಕ್ಕೆ. ಒಂದು ಮಾತು ಹೇಳ್ತಾರೆ ನರೇಂದ್ರ ಮೋದಿ ಅವರು, ಸರ್ ದೇವೇಗೌಡ್ರೆ ನಿಮ್ಮನ್ನ ನೋಡ್ಕೊಳ್ಳೋಕೆ ನಿಮ್ಮ ಮಕ್ಕಳುಗಳ ಕೈ ಯಾರ ಕೈಯಿಂದ ಆಗ್ತಾ ಇಲ್ಲ, ಗುಜರಾತ್ ಕರ್ಕೊಂಡೋಗಿ ನಾನು ಸಾಕ್ತೀನಿ ಅಂತ ಹೇಳ್ತೀನಿ. ನರೇಂದ್ರ ಮೋದಿ ಅವರು ಹೇಳಿರ್ತಕ್ಕಂಥ ಓಪನ್ ಸ್ಟೇಟ್ಮೆಂಟ್. ಅದು ನರೇಂದ್ರ ಮೋದಿ ಅವರ ಪ್ರೀತಿ, ವಾತ್ಸಲ್ಯ, ಉದಾರತ್ವದ ಗುಣ. ದೇಶದ ಪ್ರಧಾನಮಂತ್ರಿ, ಒಂದು ದೇಶದ ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿಗೆ ತೋರಿದ ವಿನಮ್ರ ಭಾವನೆ ಗೌರವ ಅಲ್ಲ ಸರ್, ಅದು ರಾಷ್ಟ್ರೀಯ ಗೌರವ. ಬಿಜೆಪಿ ನಾಯಕರು ಕರ್ಕೊಂಡು ಬರ್ತಾ ಇದ್ದೀರಿ, ಆಯ್ತಾ? ಎಂತೆಂತ ಹೇಳಿಕೆ ಕೊಟ್ಟು ನಿಮ್ಮ ಪಕ್ಷಕ್ಕೆ ಬಂದು ಸೇರ್ಪಡೆಗೊಂಡಿದ್ದಾರೆ, ಬಂದು ಹೋದ್ರು, ಅದೆಲ್ಲವೂ ಕೂಡ ಗೊತ್ತೇ ಇದೆ. ಇರ್ಲಿ, ಫೈನ್, ಅದೆಲ್ಲ ಬೇಡ, ಹಳೇದು ಬೇಡ, ಈಗಿನ ಕಥೆ ಹೇಳಿ. ಬಿಜೆಪಿ ಮುಖಂಡಗಳನ್ನ ಕರ್ಕೊಂಡು ಆಕಸ್ಮಿಕವಾಗಿ ಶೆಟ್ರು ವಿಷಯದಲ್ಲಿ ಒಂದ್ಸಲ ತಪ್ಪು ಮಾಡೋದು, ಅದು ಮನವರಿಕೆ ಆಯ್ತು. ಈಗ ದಯಮಾಡಿ ಶೆಟ್ರನ್ನ ಈಗ ಬಿಜೆಪಿ ಬೆಳಗಾವಿಗೆ ಇದಾರಲ್ಲ, ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ. ಬೆಳಗಾವಿ ಜೊತೆ ಇತ್ತೀಚೆಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬಹಳ ಚೆನ್ನಾಗಿ ಹೇಳ್ತಿದ್ದಾರೆ. ಇವತ್ತು ಶೆಟ್ರನ್ ಬಿಜೆಪಿ ಕರ್ಕೊಂಬಂದು ನಿಜವಾಗ್ಲೂ ಕಾಂಗ್ರೆಸ್ ಕರ್ಕೊಂಬಂದು ತಪ್ಪು ಮಾಡಿದ್ರೆ ನಾವು ಅದನ್ನ ಒಪ್ಕೊಳ್ತಾ ಇದ್ದೀವಿ. ಅದೇ ರೀತಿನಲ್ಲಿ JDS ಅವ್ರಿಗೆ ದೇಶದ ಪ್ರಧಾನಮಂತ್ರಿ ಕೊಟ್ಟಂತ ಒಂದು ಪಕ್ಷ ಹೋಗಿ ಇವತ್ತು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಮುಂದೆ ಕೈ ಕಟ್ಕೊಂಡು ನಿಂತ ದುರ್ದಿದ್ದು ಬಂದಿದೆ ಅಂದ್ರೆ ಇವತ್ತು ನಾಡಿನ ಜಲ, ನೀರು, ನಾಡು, ನುಡಿ, ರಾಜ್ಯ ಸರ್ಕಾರ ಮಾಡುವಾಗ ಕೈ ಕಟ್ಟಿ ನಿಂತಿಲ್ಲ. ರಾಜ್ಯ ಸರ್ಕಾರ ಮಾಡುವಾಗ ಕೈ ಕಟ್ಟಿ ನಿಂತಿಲ್ಲ. ಗೊತ್ತಿಲ್ಲ. ಒಂದು ಮಾಜಿ ಪ್ರಧಾನಿಯವರು, ಹಾಲಿ ಪ್ರಧಾನಿಯವರು ಇಬ್ಬರು ತಮ್ಮ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಮಾಜಿ ಕಾರ್ಯಕರ್ತ ಒಬ್ಬ RSS ಬಿಟ್ಟು ಬಂದಿರುವ ಮಾಜಿ ಕಾರ್ಯಕರ್ತ ಒಬ್ಬ ಬಂದ್ಬಿಟ್ಟು
MG ಹೆಗ್ಡೆ ಅಂತ RSS ಕುತಂತ್ರ ಬಗ್ಗೆ ಮಾತಾಡಿದ್ದಾರೆ. ಅಂತವ್ರು ಅಪ್ರಸ್ತುತ ಬಿಟ್ಟು ಬಂದವರು ಹೇಳಿಕೆಗಳೆಲ್ಲ ಸರ್. ಅಪ್ರಸ್ತುತ. 100 ಜನ 100 ಹೇಳ್ತಾರೆ. 100 ಜನ 100 ಹೇಳ್ತಾರೆ. ಬಿಜೆಪಿ ಅಪ್ರಸ್ತುತ ಹೇಳಿಕೆಯನ್ನು ಕುಮಾರಸ್ವಾಮಿ ಅವರು ಪ್ರಾಣನಾಥ್ ಜೋಶಿ ಅವ್ರ ಬಗ್ಗೆ ಏನ್ ಕಾಮೆಂಟ್ ಮಾಡಿದ್ದಾರೆ? ರಾಜಕೀಯ ನಿಂತರಿರಲ್ಲ. ನೀಟು ಅಂತಾರಲ್ಲ, ರಾಜಕೀಯ ನಿಂತರಿರಲ್ಲ. ಈ ದೇಶದ ಸಂದಿಗ್ಧ ಪರಿಸ್ಥಿತಿ. ಒಂದೇ ನಿಮಿಷ ಒಂದ್ ನಿಮಿಷ ಎಸ್ ರಮೇಶ್ ಕುಮಾರ್ ಅವರೇ, ಬಹುಶಃ ನಿಮಗೆ ನೀವು ಒಬ್ಬರೇ ನಿಮ್ಮ ಪಕ್ಷದ ವಕ್ತಾರಷ್ಟೇ ಮೋದಿ ಮೋದಿ ಅಂತಿದ್ರು. ಬಹುಶಃ ಇವತ್ತು ನಿಮಗೆ ಉದಯ್ ಅವರು ಮೋದಿ ಮೋದಿ ಅಂದಿದ್ದಕ್ಕೆ ಬಹಳ ಖುಷಿಯಾಗಿದೆ ಅಂತ ಅನ್ಸುತ್ತೆ ಅಲ್ವಾ? ನಮ್ ಕೆಲಸ ಅವರೇ ಮಾಡ್ತಾರೆ, ನಾವ್ ಯಾರಾದ್ರೂ ಒಬ್ರು ಬಂದ್ರೆ ಸಾಕ್ತು ವಕ್ತಾರರು ಅಂತ. ರಮೇಶ್ ಅವ್ರು ಇದ್ದಾರಾ? ಓಕೆ 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 ಫೈನ್. ಎಸ್ ಎಸ್ ಸರ್, ಹೇಳಿ ಹೇಳಿ ಸರ್. ನನಗೆ ಒಂದು ಮೇಡಮ್ ನನಗೆ ಹೇಳ್ತಿರೋದೇನೆಂದ್ರೆ, ಇವತ್ತು JDSನವ್ರಿಗೆ ಬಂದಿರತಕ್ಕಂಥದ್ದು ಒಂದ್ಸಲಿ ಅನಲೈಸ್ ಮಾಡ್ಕೊಬೋದು. ನಾನು ರಾಜಕಾರಣಕ್ಕೋಸ್ಕರ ಮಾಡ್ತಾ ಇರ್ತಾ ಇಲ್ಲ. BJPನವರು ಈ ರಾಷ್ಟ್ರದಲ್ಲಿ ರೀಜನಲ್ ಪಾರ್ಟಿಗಳನ್ನ ಜಯಲಲಿತನ ಹೆಂಗೆ ನಡೆಸಿದ್ದಾರೆ, ಅಕಾಲಿ ದಳ ಅದೇನದು ಪಂಜಾಬ್ನಲ್ಲಿ ಅಕಾಲಿ ದಳ ಅವ್ರನ್ನ ಹೆಂಗೆ ನಡೆಸ್ಕೊಂಡಿದ್ದಾರೆ. ಇವತ್ತು ಕೇವಲ 3 ಸೀಟ್ಗೋಸ್ಕರ ನಾನು ಇವತ್ತು ಒಂದು ಒಪ್ತೀನಿ. ಕುಮಾರಸ್ವಾಮಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ಟ್ರಯಾಂಗಲ್ ಫೈಟರ್ ನಾವು ಹಾಸನ ಮತ್ತೆ ಮಂಡ್ಯ 2 ಗೆಲ್. ಈ 2 ಸೀಟ್ಗೋಸ್ಕರ ಈ 2 ಸೀಟ್ಗೋಸ್ಕರ ನಮ್ಮ ಮುಂದೆ 2 ಸೀಟು ಆತರ ಇಲ್ಲ. JDSನವರು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಯಾಕೆ ಕೃತಜ್ಞತೆ ಆಗಿರ್ಬೇಕಂದ್ರೆ, ಸನ್ಮಾನ್ಯ ದೇವೇಗೌಡರನ್ನ ಈ ರಾಷ್ಟ್ರದ ಪ್ರಧಾನಮಂತ್ರಿ ಇಳಿಸಿದ್ದಾರೋ ನೀವೆಲ್ಲ ಇಳಿಸಿದ್ದು. ಈ ದೇಶಕ್ಕೆ ಅತ್ಯುತ್ತಮ ಆಡಳಿತ ಕೊಟ್ಟ ದೇವೇಗೌಡರನ್ನ ಇಳಿಸಿದ್ದಾರೋ ಅಂತ ನಮ್ಮ ಕಾಂಗ್ರೆಸ್ ರಮೇಶ್ ಕುಮಾರ್ ಅವರು ಸೈಲೆಂಟ್ ಆಗಿರಿ. ನೇರವಾದ ಪ್ರಶ್ನೆ, ನೀವು ಯಾವಾಗ ಇಂಡಿಯಾ ಅಂತ ಒಂದು ಮೈತ್ರಿಕೂಟನ ಮಾಡ್ಕೊಂಡ್ರಿ, ಇಲ್ಲಿ ತನಕ ನಿಮ್ಮ ಮೈತ್ರಿಕೂಟದಿಂದ ಹೊರಗಡೆ ಹೋಗಿರೋರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವೈಯಕ್ತಿಕ ಪ್ರಾಮಾಣಿಕವಾಗಿ ಹೇಳಿ ನೋಡುವ. ಸರ್, ಅದೇ ರೀತಿನಲ್ಲಿ BJPನವರು ಇವತ್ತು ನಾವು 400+ ವಿಶ್ವಗುರು ಅಂತ ಹೇಳ್ಕೊಂಡು ಟಾಮ್ ಹೊಡಿತಿದ್ದೀರಾ ಸರ್. ನಿಮ್ಗೆ ಯಾಕೆ ಸರ್ ಬೇರೆ ಕಡೆ ಬಿಹಾರದಲ್ಲಿ ಅಲ್ಲೋಗಿ ಅಲಯನ್ಸ್ ಮಾಡ್ಕೊಳ್ಳೋದು, ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಬಂದಿಲ್ಲ? ನಿಮಗೆ ನಿಜವಾಗ್ಲೂ ಶಕ್ತಿ ಇದೆಯಾ? ಹಂಗಾರೆ ನರೇಂದ್ರ ಮೋದಿ ಅವರು ದೇಶಕ್ಕೆ ಹಂಗಾರೆ ಕೊಡುಗೆ ಏನು ನಿಮಗೆ ಭಯ ಕಾಡ್ತಾ ಇದೆ? ರೀಜನಲ್ ಕಮಿಟಿ ಜೊತೆ ರೀಜನಲ್ ಪಾರ್ಟಿ ಹೋಗ್ಲಿಲ್ಲ ಅಂದ್ರೆ ಈ ದೇಶದಲ್ಲಿ ಸೋಲ್ತಿರೋ ಭಯ ಕಾಡ್ತಾ ಇದೆ. ಜಗತ್ತು ಗುರುತಿಸಂಗ್ ಮಾಡಿದ್ದೆ ತಾನೇ. ಇವತ್ತು ಇಸ್ರೋ ಪರಿಸ್ಥಿತಿ ಎಲ್ಲಿ ತಂದು ನಿಂತಿದ್ದೇವೆ ನೋಡಿ. ಇವತ್ತು ಜಗತ್ತು ಭಾರತದ ಬಗ್ಗೆ ಇರ್ತಕ್ಕಂಥ ಪರಿಸ್ಥಿತಿಗಳನ್ನ ನೋಡಿ ಸರ್. ಐಟಿಐ ಮಾಡಿದ್ರೆ ಕಾಂಗ್ರೆಸ್ ಸರ್, BHL ನಿರ್ಮಾಣ ಮಾಡಿದ್ರೆ ಕಾಂಗ್ರೆಸ್ ಸರ್. ದಯಮಾಡಿ ನಿಮ್ ಕೊಡುಗೆ ದೇಶಕ್ಕೆ ಏನಿಲ್ಲ ಸರ್. ಬರೀ ಹಿಂದುತ್ವ ಕೋಮುವಾದ ಬಿತ್ತಿರೋದು ರಾಷ್ಟ್ರಕ್ಕೆ ಕೊಡುಗೆ ನಿಮ್ದು 0-0. ದಯಮಾಡಿ ಈ ರಾಷ್ಟ್ರದ ಜನಕ್ಕೆ 10 ವರ್ಷದಲ್ಲಿ ನಾವು ಜನ ನೆನ್ಸ್ಕೊಳ್ಳೋಂತ ಕಾರ್ಯಕ್ರಮ ಏನ್ ಮಾಡಿದೀವಿ ಅಂತ ನೇರವಾಗಿ ಚುನಾವಣೆ ಮಾಡಿ ಇವತ್ತು ಕಂಪ್ಲೀಟ್ ಮಾಡಲಿ. ರಮೇಶ್ ಕುಮಾರ್ ಅವರೇ ವಿಚಾರಕ್ಕೆ ಬನ್ನಿ ದಯಮಾಡಿ. ಮೇಡಮ್, ನಂದು ಒಂದು ಪ್ರಶ್ನೆ. ಈ ಕಾಂಗ್ರೆಸ್ ಪರಿಸ್ಥಿತಿ ಆಗಿತ್ತು ಅಂತಂದ್ರೆ, ಈ ಕಾಂಗ್ರೆಸ್ ಒಡೆದ 10-11 ಮನೆ ಆಗೋಕ್ಕಿಂತ ಮೊದಲು ಈ ರಾಜ್ಯದ ನಿಜಲಿಂಗಪ್ಪ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಆಗ್ಲೇಬಾರ್ದಂತಕ್ಕಂತ ಒಂದು ಕುತಂತ್ರ ಮೈತ್ರಿಕೂಟ ಕೂಡ ಆಗ್ಲೇ ಇತ್ತು. ಇಲ್ಲಾಂದ್ರೆ ಈ ಕರ್ನಾಟಕ ಈಗಾಗಲೇ 2ನೇ ಅಂತ ದೇವೇಗೌಡರು ಪ್ರಥಮ ಆಗಿದ್ದಾರೆ. ಅದಕ್ಕಿಂತ ಮುಂಚೆ ನಿಜಲಿಂಗಪ್ಪ ಅವರು ಆಗ್ತಿದ್ರು. ಈ ದಕ್ಷಿಣ ಭಾರತದ ಬಗ್ಗೆ ಈ ಕಾಂಗ್ರೆಸ್ ಇರ್ತಕ್ಕಂಥ ಕೋಮುವಾದಿ ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನ ಜೊತೆಗೆ ಇರಿ ಸರ್ ಒಂದ್ ಸೆಕೆಂಡ್ ಇರಿ ಸರ್. ನಿಮ್ಮ ಪಕ್ಷಗಳಲ್ಲೇನೆ ನಿಮ್ಮ ಶತ್ರುಗಳಿದಾರಲ್ವಾ? ಕಾಂಗ್ರೆಸ್ನಲ್ಲೂ ಇದಾರೆ, ನಿಮ್ಮಲ್ಲೂ ಇದಾರೆ, ಅವ್ರ JDS ಅಲ್ಲವರು ಇದಾರೆ ಅಲ್ವಾ? ಸೊ ಇದೆಲ್ಲ ನೋಡಿ ಮೇಡಮ್, ಅಧಿಕಾರ ಅಂದ ತಕ್ಷಣ ಅದೊಂದು ಅಂದ ಇರ್ತದೆ. ಅದಕ್ಕೆ ತುಂಬಾ ಜನ ದಯಮಾಡಿ ಈ ತರ ಪಕ್ಷ ಅಂತ ಬಂದಾಗ ಒಟ್ಟಿಗೆ ಹೋಗ್ಬೇಕು, ಏನು ಎತ್ತ ಅಂತೇಳಿ ಹಿರಿಯ ನಾಯಕರಿದ್ದಾರೆ. ಈಗಲೂ ಕೂಡ ನೋಡಿ, ಈಶ್ವರಪ್ಪನವರು ಬಂಡೆದ್ದು ನಿಂತಿದ್ದಾರೆ. ಅನೇಕ ನಾಯಕರು ಇವತ್ತು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅಂಥವ್ರ ಜೊತೆ ಸಮನ್ವಯತೆ ಸಮಯ ಒಂದ್ ನಿಮಿಷ ಇರಿ ಸರ್. ಅಲ್ಲಲ್ಲ ಮೇಡಮ್, ಈಗ ವೆಂಕಟೇಶ್ವರ ಪ್ರಶ್ನೆ ಉತ್ತರ ಕೊಡಬೇಕು. ವ್ಯಕ್ತಿಗಳನ್ನ ನಾವು ನೋಡುತ್ತಾ ಮೇಡಮ್, ಅವ್ರ ಜೊತೆ ಸಮನ್ವಯ ಅಲ್ಲಿ ಕೂಡ ಆಗತ್ತೆ. ಈ ದಿಗಿಲು ಅಥವಾ ಇವತ್ತಿನ ಏನು ಉದ್ಭವಿಸಿದ ಪ್ರಶ್ನೆ ನಾಳೆ ಇರೋದಿಲ್ಲ. ನಾವು ಮತ್ತೆ ಬೇರೆ ಉತ್ತರನ ಬಂದಿರುತ್ತೆ, ಅದು ಖಂಡಿತವಾಗ್ಲಿದೆ ಶತಸಿದ್ಧ. ನಾನು ಹೇಳ್ತಾ ಇದ್ದು ವೆಂಕಟೇಶ್ ಸಾಹೇಬ್ರಿಗೆ ನೇರವಾದ ಪ್ರಶ್ನೆಗೆ ಅವರು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ, ಜಾನಕರುಡುತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಮಾಡಬೇಡಿ ಸರ್. ನಿಮ್ಮ ಇಂಡಿಯಾ ಒಕ್ಕೂಟನ್ನ ನೀವು ಪ್ರೆಸೆಂಟ್ ಮಾಡಿದ ನಂತರ ಅದರಿಂದ ಡಿಸ್ಮಿಸ್ ಆಗಿರ್ತಕ್ಕಂಥವ್ರು ಅಥವಾ ಡಿವೋರ್ಸ್ ಕೊಟ್ಟು ಹೋಗಿರ್ತಕ್ಕಂಥವ್ರ ಬಗ್ಗೆ ಸ್ವಲ್ಪ ಮಾತಾಡಿ. ಜಸ್ಟ್ ಇದ್ರ ಮೇಲೆ ಒಂದು ಬೆಳಕಲ್ಲಿ
ನಿಮ್ಮದೇ ಆದ ತತ್ವಗಳನ್ನ NDA ಹೇಗೆ ಇಂದಲೂ ಮತ್ತೆ ಎರಡನೇದು ಹೋಗಿದಾರಲ್ವಾ ನನಗೆ ಒಂದು ರಮೇಶ್ ನೈತಿಕ ಕುಮಾರ್ ಅವರೇ? ಪ್ರಾಮಾಣಿಕ ಮೇಡಮ್ ಸಾರಿ ನಾನು ಇಂಟರ್ಪ್ರೈಟ್ ಮಾಡ್ತಾ ಇದ್ದೆ, ನನಗೆ ಒಂದ್ ಸ್ವಲ್ಪ ಅವಕಾಶ ಕೊಡಿ. ವೆಂಕಟೇಶ್ ಸರ್ ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ಇಲ್ಲಿ ಭಾರತ ಜೋಡೋ ಯಾತ್ರೆ ಮಾಡಿದಂತ ನಿಮ್ಮ ಧೀಮಂತ ನಾಯಕ ಅಮೆರಿಕಾದಲ್ಲೂ ಮತ್ತೊಂದು ಕಡೆ ಎಲ್ಲ ಹೋಗಿ ಯೂನಿವರ್ಸಿಟಿಗಳಲ್ಲಿ ಭಾರತವನ್ನ ತುಂಡು ಮಾಡೋ ಬಗ್ಗೆ ಮಾತಾಡ್ತಾನಲ್ಲ, ಅದ್ರ ಬಗ್ಗೆ ನಿಮ್ದೇನಿದೆ? ಒಬ್ಬ ಭಾರತೀಯನಾಗಿ ಭಾರತದ ಬಗ್ಗೆ ಮಾತಾಡೋದನ್ನ ಬಿಟ್ಟು ಭಾರತವನ್ನ ತುಂಡು ಮಾಡೋದ್ರ ಬಗ್ಗೆ, ಭಾರತದ ಕೆಟ್ಟ ಸ್ಥಿತಿಯ ಬಗ್ಗೆ ಮಾತಾಡ್ತಾರಂದ್ರೆ ನಿಮ್ಮ ಪಕ್ಷ ಎಷ್ಟು ಮಟ್ಟಿಗೆ ಕೋಮುವಾದಿಯಾಗಿದೆ, ಮನಸ್ಥಿತಿ ಎಷ್ಟು ಹೀನವಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಒಂದ್ ಸ್ವಲ್ಪ ಇದೆಯಾ ಸರ್? ಒಬ್ಬ ಭಾರತೀಯನಾಗಿ ವಿಚಾರ ಮಾಡಿ. Okay, ಪಕ್ಷ okay, ಇರ್ಲಿ, fine. ನಾವು Sir, ಇರುತ್ತೆ, ಆಯ್ತು ನೀವು sir. ಬರ್ತೀರೋ ಅಂತ ನಾನು- ನೋಡ್ತೀರಾ, ನಾನು- ಇದ್ದಿದ್ದಿದೆ. ಒಂದ್ ಆದ್ರೆ ನಿಮಿಷ, ಒಬ್ಬ ರಮೇಶ್ ಕುಮಾರ್ ಅವರೇ, ಭಾರತೀಯನಾಗಿ ಇದನ್ನ ಮತ್ತೊಂದು ಭಾರತದ ವೇದಿಕೆಯಲ್ಲಿ ಬಗ್ಗೆ ಮಾತಾಡೋಣ. ಸಾರ್ವಭೌಮತ್ವವನ್ನ ನನ್ನ ಪ್ರದೇಶದಲ್ಲಿ ವೇದಿಕೆ ಇವತ್ತು ಈ ತಿಳಿಲಾರದೆ ಟಾಪಿಕ್ಕಿಗಲ್ಲ, ಅದನ್ನ for your ಮುಖ್ಯವಾಗಿ kind ಮಾಡ್ತಕ್ಕಂಥ information. ಮುಜುಗರವನ್ನು ತರ್ತಕ್ಕಂಥ ಆಯ್ತಾ? ಪಕ್ಷವನ್ನು Okay, fine. Yes, ಮಾಡ್ತಾರಲ್ಲ, ಉದಯ್ ನೈತಿಕತೆ ಬಗ್ಗೆ ಅವ್ರು. ಹೇಳಿ, ಒಂದ್ ಮಾತಾಡಿ ನಿಮಿಷ ಸರ್, ಒಂದ್ ಸೆಕೆಂಡ್. ಎಸ್ ಉದಯ್ ಅವ್ರು ಹೇಳಿ, ನೀವು ದಯಮಾಡಿ ಈಗ ಕಾರ್ಯಕರ್ತರು ಎಲ್ಲಿ ಒಂದ್ ಕಡೆ ಹಾಸನ ಆಗಿರ್ಬೋದು, ಅಲ್ಲಿ ಕೂಡ ಬಿಜೆಪಿ ಮತ್ತು JDS ಕಾರ್ಯಕರ್ತರು ಒಟ್ಟಾಗಿಲ್ಲ. ಪ್ರೀತಮ್ ಗೌಡ್ರು ಪ್ರಚಾರಕ್ಕೆ ಬರ್ತಾ ಇಲ್ಲ ರೇವಣ್ಣ ಅವ್ರ ಜೊತೆಗೆ. ಇನ್ನು ಮಂಡ್ಯ ಅಂತ ಬಂದಾಗ ಸುಮಲತಾ ಅಂಬರೀಶ್ ನಾರಾಯಣ್ ಗೌಡ್ರು ಇಲ್ಲ. ಇನ್ನು ಕೋಲಾರದಲ್ಲೂ ಕೂಡ ಅಲ್ಲೂ ಬಿಜೆಪಿ ಮತ್ತು ಅಂದ್ರೆ ನೀವು ಎಲ್ಲ ಕಂಟೆಸ್ಟ್ ಮಾಡಿದ್ದೀರೋ ಅಲ್ಲಿ ಬಿಜೆಪಿಯ ಪ್ರಬಲ ವಿರೋಧ ಇದೆ. ಸೊ ಯಾವ ರೀತಿಯಾಗಿ ಹಾಗಾದ್ರೆ ಇದನ್ನ ತೆಗೆದುಕೊಂಡು ಹೋಗ್ತಾರೆ, ಏನ್ ಕತೆ ಹೇಳಿ ಉದಯ್ ಅವರು. ಒಟ್ಟಾರೆ ಮೈತ್ರಿಯಲ್ಲಿ 3 ಸ್ಥಾನ ಬಿಟ್ಕೊಟ್ಟಿದ್ದಾರೆ. ಒಂದು ಹಾಸನ, ಮೊದಲನೇದಾಗಿ ನೀವು ಹೇಳಿದ್ರಿ ಪ್ರೀತಮ್ ಗೌಡ್ರು. ಸಾರಿ, ಹಾಸನ ಪ್ರೀತಮ್ ಗೌಡ್ರು ಬಂದಿಲ್ಲ ಅಂತ. ಹಾಸನ, ಮಂಡ್ಯ, ಕೋಲಾರ ಪ್ರೀತಮ್ ಗೌಡ್ರು ಬಂದಿಲ್ಲ ಅಂತ. ಇವತ್ತು ಸಮನ್ವಯ ಸಮಿತಿಯಲ್ಲಿ ಪ್ರೀತಮ್ ಗೌಡ್ರು ಹಾಜರಿದ್ದಾರೆ. ನಾನು ಹೇಳ್ತಾ ಇರೋದು ಪ್ರಚಾರ ಆಗುತ್ತೆ ಮೇಡಮ್, ಪ್ರಚಾರ ಆಗುತ್ತೆ. ಒಬ್ಬರೇ ಓಡಾಡ್ತಿದ್ದಾರೆ. ಇಲ್ಲ ಇವತ್ತು ಸಮನ್ವಯ ಸಮಿತಿ ಹೌದು ಬಂದೇ ಬರ್ತಾರೆ. ಮೈತ್ರಿ ಧರ್ಮ ಪಾಲನೆಯಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ನಾಯಕರು ಸ್ಪಷ್ಟ ಪಾಲನೆ ಮಾಡಬೇಕು ಅಂತ ಆದೇಶ ಆಗಿದೆ. ಪಾಲನೆ ಆಗುತ್ತೆ. ಪ್ರೀತಮ್ ಗೌಡ್ರು ಸಹ ಹಾಸನದಲ್ಲಿ ಪ್ರಜ್ವಲ್ ಜೊತೆ ಬಂದು ಪ್ರಚಾರ ಮಾಡ್ತಾರೆ. ಇನ್ನೊಂದು ತಾವ್ ಹೇಳಿದ್ರಿ ಮಂಡ್ಯ ಅಲ್ಲಿ ನಾರಾಯಣ್ ಗೌಡ್ರು ಅಂತ. ನಿನ್ನೆ ದಿನ ನಾರಾಯಣ್ ಗೌಡ್ರ ಜೊತೆ ಸಂಧಾನ ಆಗಿದೆ. ಕುಮಾರಸ್ವಾಮಿ ಅವರು ಖುದ್ದಾಗಿ ಹೋಗಿ ಮಾತಾಡಿದ್ದಾರೆ. ನಾರಾಯಣ್ ಗೌಡ್ರು ವಿನಮ್ರವಾಗಿ ಅವ್ರನ್ನ ಸ್ವೀಕರಿಸಿದ್ದಾರೆ. ನಾರಾಯಣ ಗೌಡ್ರು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ, ದೇಶದ ಚುನಾವಣೆ ಇದು, ರಾಷ್ಟ್ರೀಯತೆ ಮುಖ್ಯ ಬರಬೇಕು, ನಮ್ಮ ವೈಯಕ್ತಿಕ ದ್ವೇಷಗಳು ಯಾವುದೇ ಇರಲಿ, ಬದ್ಧತೆಗಳು ಯಾವುದೇ ಇರಲಿ, ಅದನ್ನ ದೂರ ಇರಬೇಕು. ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಎಲ್ಲರೂ ಒಪ್ಪಿದ್ದಾರೆ. ಕುಮಾರಸ್ವಾಮಿ ಅಂತ ದೊಡ್ಡ ವ್ಯಕ್ತಿ ನನ್ನ ಮನೆಗೆ ಬಂದಿದ್ದಾರೆ, ಆದ್ರಿಂದ ನನಗೆ ಸಂಪೂರ್ಣವಾದ ಬೆಂಬಲ ಕೊಡ್ತೀನಿ ಅಂತ ನಾರಾಯಣ ಗೌಡ್ರು ಹೇಳಿದ್ದಾರೆ. ಇನ್ನು ಸುಮಲತಾ ಮೇಡಮ್ ಆತ್ಮವಿಶ್ವಾಸ ಇದೆ. ಬಿಜೆಪಿ ಪಕ್ಷ ಒಂದು ಸಂಘಟನಾತ್ಮಕವಾಗಿ ಚತುರಂತ ಪಕ್ಷ, ನೀತಿ ನಿಯಮಗಳನ್ನ ಸ್ಪಷ್ಟವಾಗಿ ಪಾಲನೆ ಆಗಂತ ಪಕ್ಷ ಅಂತ ನಮ್ಮ ಅಭಿಮಾನ ಇದೆ. ಹಂಗಾಗಿ ಅವರ ನಾಯಕರನ್ನ ಮನವೊಲಿಸಿ JDS ಪಕ್ಷಕ್ಕೆ ಸಂಪೂರ್ಣವಾದ ಸಹಕಾರ ಕೊಡ್ತಾರೆ ಅಂತ ಹೇಳಿ ನಾನು ಈ ಮೂಲಕ ವ್ಯಕ್ತಪಡಿಸಿದ್ದೇನೆ. ಅದಕ್ಕೆ ಸಾಕ್ಷಿ ಇವತ್ತು ನಡೆದಂತ ಸಮನ್ವಯ ಸಮಿತಿ. ಒಂದು ವಾರದ ಹಿಂದೆ ಒಂದಷ್ಟು ಘಟನೆಗಳಾಗಿದೆ. ಇವತ್ತು JDS MLA ತುರ್ವಿ ಬಿ ಅನ್ನೋದು ನಮ್ಮ ಇವರು, ಅವ್ರ ಬಗ್ಗೆ ಏನು ಹೇಳ್ತಾರೆ, ಪ್ರೀತಮ್ ಗೌಡ್ರ ಬಗ್ಗೆ ನೀವು ಇದೇ ಪ್ರೀತಮ್ ಗೌಡ್ರು ಒಂದು ವಾರಕ್ಕೆ ಮೊದಲು ನಾನು ಹೋಗೋದೇ ಇಲ್ಲ. ಇವತ್ತು ಬಂದಿದ್ರಲ್ಲ, ಅಲ್ಲ ನಿಮ್ಗೆ ಮೀಡಿಯಾಗಳ ಮೇಲೆ ಬರೋದಲ್ಲ, ಇವತ್ತು ನಿಮ್ ಕಾರ್ಯಕರ್ತರು JDS ಬಿಜೆಪಿ ಒಂದೇ ಮತ್ತೊಂದು ಕಾರಣಕ್ಕಾಗಿ ಅದನ್ನ ತ್ಯಾಗ ಮಾಡಬೇಕಾಗ್ತದೆ. ತ್ಯಾಗ ಮಾಡ್ಕೊಂಡು ಆ ಸಿಟ್ಟುಗಳನ್ನು ಮರೆತು ಮತ್ತೆ ಕೈ ಜೋಡಿಸಿ ಬರ್ಬೇಕಾಗತ್ತೆ ವೆಂಕಟೇಶ್ ಸರ್. ಹಠ ಇಟ್ಕೊಂಡು ಕೊಡಕ್ ಆಗೋದಿಲ್ಲ. ಇದು ರಾಜಕೀಯ, ಇದರಲ್ಲಿ ಸ್ಪರ್ಧೆ ಪ್ರತಿಸ್ಪರ್ಧೆ ಇದ್ದೇ ಇರ್ತದೆ. ಕಾಂಗ್ರೆಸ್ ಮತ್ತು ಆಮ್ ಆದ್ಮಿಗೆ ಏನಿತ್ತು, ಉತ್ತರದಲ್ಲಿ ಪಂಜಾಬ್ನಲ್ಲಿ ಏನಾಯ್ತು ಇಲ್ಲಿ ನೋಡ್ಕೊಳ್ಳಿ ಮೇಡಮ್ ಅವರೇ. ಆ ಕಾಂಗ್ರೆಸ್ ವಕ್ತಾರರಿಗೆ ನಮ್ದೊಂದು ಪ್ರಶ್ನೆ, ವೆಂಕಟೇಶ್ ಸರ್ಗೆನೆ, ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಕೂಡ ಟೈಅಪ್ ಆದಾಗ ಅಲ್ಲಿ ಪರಿಸ್ಥಿತಿಗಳು ಏನಾಯ್ತು, ಅವಾಗ ಅವ್ರವ್ರಲ್ಲಿ ಪರಿಸ್ಥಿತಿಗಳು ಏನೇನಾಗಿತ್ತು ಆಯ್ತಲ್ಲ ಪಂಜಾಬ್ ಅಲ್ಲಿ ಒಂದು ಕುರುಡು ಮನಸ್ಥಿತಿಯಿಂದ ಹೊರಗಡೆ ಬನ್ನಿ. ಅಲ್ಲ, ಕಾಂಗ್ರೆಸ್ ಜೊತೆ ಮೈತ್ರಿ ಬಗ್ಗೆ ಮಾತಾಡಿ. 75 ವರ್ಷ ಮೈತ್ರಿ ಯಾಕೆ ಆಯ್ತು? ಇಂಡಿಯಾ ಒಕ್ಕೂಟ ಬಿರುಕು ಬೀಳ್ತಾ ಇದೆ ಪಂಜಾಬಿಂದ. ಬಿಜೆಪಿ ಜೊತೆ ಹೋದ್ರೆ ಬಿಜೆಪಿ ಜೊತೆ ಹೋಗ್ಬಿಟ್ಟು ಇಂಡಿಯಾ ಮೈತ್ರಿ ಕೂಟ ನೀವು ಕ್ವಶನ್ ಹೆಂಗ್ ಸರ್? ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ. ನಾವು ಇವತ್ತೇ ಮೈತ್ರಿ ಆಗಿಲ್ಲ ಮೇಡಮ್. ಗೊತ್ತಿಲ್ಲ ನಿಮ್ ಪಕ್ಷಕ್ಕೆ ಇನ್ನು ಮೈತ್ರಿ ಮತ್ತು ನಮ್ಮ ದೋಸ್ತಿ ಪಕ್ಷಗಳ ಬಗ್ಗೆ ಮಾತಾಡ್ತಿರಲ್ಲ. ನಿಮ್ಮ ಇಂಡಿಯಾ ಒಕ್ಕೂಟ ಭೂಕಂಪ ಆಗಿ ಎಲ್ಲೆಲ್ಲೂ ಚದುರು ಹೋಗಿದ್ದಾರೆ. ಅವ್ರನ್ನ ಇಟ್ಕೊಂಡ್ ಬನ್ನಿ. ರಮೇಶ್ ಗಂಟಿ ಅವ್ರು ಯಾಕೆ ಹಿಂಗಾದ್ರಿ?
ಅವಕಾಶ ಕೊಟ್ಟಾಗ ಮಾತಾಡಲ್ಲ, ನೀವು ಇಲ್ಲಿರೋರಿಗೆ ಪ್ರಶ್ನೆ ಕೇಳ್ತೀರಿ. ನೀವು ಪ್ರಶ್ನೆ ಕೇಳಿದಾಗ ನಾನು ಇಲ್ಲಿರೋ debate ನಾನ್ ಸ್ಟಾಪ್ ಆಗಿ ಮಾತಾಡ್ತಾರೆ. ಇನ್ನು ನಿಮ್ಮ ಧ್ವನಿ ನನಗೆ ಏನೂ ಕೇಳಿಸಲ್ಲ. ದಯಮಾಡಿ ನಾನು ಪ್ರಶ್ನೆ ಕೇಳಿದಾಗ ಡಿಬೇಟ್ ಬಂದಾಗ ನಿಮ್ಮ ನಾನು ವಿಷಯವನ್ನ ಕೇಳ್ತಿದ್ದೀನಿ ಹೇಳಿ ಬಿಜೆಪಿ ದಯಮಾಡಿ. ವಕ್ತಾರರನ್ನ Yes, ಡಿಬೇಟ್ ಹೇಳಿ, ಬಂದಾಗ ಹೇಳಿ. ನಾನು ಒಂದ್ ನಿಮಿಷ ಅವ್ರ ಕೇಳ್ತಿದ್ದೀನಿ. ಮಾತಾಡ್ಲಿ ನಿಮ್ಮದೇ INDA ಒಕ್ಕೂಟದವ್ರು ಇರಿ, ಒಂದ್ ನಿಮಿಷ ಅವ್ರಿಗೆ ಅವಕಾಶ ಕೊಡಿ. ಹೇಳಿ ನವೀನ್. ಏನಂದ್ರೆ ರೈತರ ಪರವಾಗಿ ಏನ್ ಕೆಲಸಗಳು ಮಾಡಿದ್ದಾರೆ, ಏನ್ ಸಾಧನೆ ಮಾಡಿದ್ದಾರೆ, ರೈತರಿಗೆ ಒಳ್ಳೆ ಬೆಲೆ ಸಿಕ್ಕಿದ್ಯಾ ಇವತ್ತು? 3 ಟರ್ಮ್ ಇಂದ ಏನ್ ಮಾಡಿದ್ದಾರೆ ಮೇಡಮ್ ಬಿಜೆಪಿ ಪಕ್ಷ ಆಗ್ಲಿ, JDS ಅವ್ರು ಹೋಗಿ ಅವ್ರ ಮನವೊಲಿಕೆ ಮಾಡಿ ನಮ್ ರೈತರು ನಿಲ್ಬೇಕು, ನಮ್ ರೈತರಿಗೋಸ್ಕರ ಏನಾದ್ರು ಕಾಂಗ್ರೆಸ್ನವ್ರು ಏನ್ ಮಾಡಿದಾರೆ ರೈತರಿಗೆ? ಮಾಡ್ತಾ ಇದಾರೆ ಮೇಡಮ್, ಅವರೇ ಸ್ಟಾರ್ಟ್ ಮಾಡಿದ್ ಮೇಡಮ್. ಏನ್ ಮಾಡಿದ್ದಾರೆ ಸರ್? ಎಲ್ಲ ಜನರಿಗೆ 5,000 ಕೋಟಿ UPA ಗೌರ್ಮೆಂಟ್ ರೈತರ ಸಾಲ ಮನ್ನಾ ಮಾಡಿದ್ ಮೇಡಮ್. ಈಗ ಹೇಳಿ ಸರ್, ಈಗ ನೀವು ಕರ್ನಾಟಕದಲ್ಲಿ ಹೇಳಿ, ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಹೇಳಿ, ನಮ್ಮ ರಾಜ್ಯಕ್ಕೆ ಮಾತಾಡ್ತಿದ್ದೀವಿ. ಕರ್ನಾಟಕದಲ್ಲಿ ಹೇಳಿ, 4,000 ಕೊಟ್ಟಿದ್ದನ್ನ ವಾಪಸ್ ತಗೊಂಡಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಅಂತ ಗ್ಯಾರಂಟಿ ಬಿದ್ದಿದ್ದೀರಲ್ಲ, ರೈತರಿಗೆ ಅಂತ ಗ್ಯಾರಂಟಿಯಲ್ಲಿ ಏನ್ ವಿಶೇಷ ಕೊಡುಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 4,000 ವಾಪಸ್ ಕಿತ್ಕೊಂಡಿದ್ದಾರೆ. ರೈತರಿಗೆ ಬಿಡುಗಡೆ ಮಾಡಿದೀವಿ. ಈ ರಾಜ್ಯದ ಎಷ್ಟು ಜನಕ್ಕೆ ಬಂತು ವೆಂಕಟೇಶ್ ಅವರೇ? ಈ ರಾಜ್ಯದ ರೈತರ 4,000 ಇಸ್ಕೊಂಡು ಮಹಿಳೆಯರು ಕೊಡ್ತಾ ಇದ್ದಾರೆ. ಈ ರಾಜ್ಯದ 4,000 ಇಸ್ಕೊಂಡು ಮಹಿಳೆಯರು. ನಾನು ಅಂತಿಮವಾಗಿ ಎಲ್ಲ ರಿಯಾಕ್ಷನ್ ತಗೊಳ್ತೀನಿ. ಕ್ವಿಕ್ ಆಗಿ ಏನ್ ಹೇಳ್ತೀರಿ? ಒಂದ್ ಸೆಕೆಂಡ್ ಸರ್, ರಮೇಶ್ ಕುಮಾರ್ ಅವರೇ ಕ್ವಿಕ್ ಆಗಿ ಏನ್ ಹೇಳ್ತೀರಿ? ಅಂತಿಮವಾಗಿ ನಿಮ್ಮ ಮೈತ್ರಿ ಬಗ್ಗೆ ಕ್ವಿಕ್ ಆಗಿ ಏನ್ ಹೇಳ್ತೀರಿ? ರಮೇಶ್ ಕುಮಾರ್ ಅವರೇ ಕ್ವಿಕ್ ಆಗಿ ನಿಮ್ಮ ಮೈತ್ರಿ ಬಗ್ಗೆ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ನೋಡಿ ರಾಜ್ಯದಲ್ಲಿ? ಮೇಡಮ್, ನಮ್ಮ ಮೈತ್ರಿ ಸದೃಢವಾಗಿದೆ, ದೃಢವಾಗಿದೆ. ನಾವೆಲ್ಲರೂ ಕೂಡ ಅತ್ಯಂತ ಒಗ್ಗಟ್ಟಿನಿಂದ ಮಾನ್ಯ ಪ್ರಧಾನಮಂತ್ರಿ ಮತ್ತೊಂದು ಸಲ ಅಂದ್ರೆ ಬಿಜೆಪಿ ಪಕ್ಷ ಈ ರಾಷ್ಟ್ರದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು, ಇದೇ ನಮ್ಮ ಗುರಿ. ಕೋಮುವಾದಿ ಭ್ರಷ್ಟಾಚಾರಿ ಕಾಂಗ್ರೆಸ್ ಪಕ್ಷವನ್ನ ದೂರಿಡಬೇಕು, ಅದರ ಘಟಬಂಧನಗಳು ಎಲ್ಲವೂ ಕೂಡ ಈಗ ಒಂದು ವಿಚ್ಛೇದನಕಾರಿ ಪಕ್ಷದಿಂದ ಹೊರಗಡೆ ಇಡುವ ಸಲುವಾಗಿ ನಾವೆಲ್ಲರೂ ಕೂಡ ಇಡೀ ದೇಶದ ಉದ್ದಗಲಕ್ಕೂ ಕೂಡ ನಮ್ದೊಂದೇ ಸಂದೇಶ, ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್. ಪ್ರಚಾರದಲ್ಲಿ ಮುಂದುವರಿಸಿ. ಎಸ್ ಉದಯ್. ಈಗ ಪ್ರಸಕ್ತ ಚುನಾವಣೆ ನಮ್ಮ ಮುಂದೆ ಏನಿದೆ ಅದರಲ್ಲಿ ರಾಜ್ಯದಲ್ಲಿ ಬಿಜೆಪಿ ಜೊತೆ ಸ್ಪಷ್ಟವಾದ ಮೈತ್ರಿ ಇದೆ. ಮೈತ್ರಿ ಧರ್ಮ ಎರಡೂ ಪಕ್ಷದ ಕಾರ್ಯಕರ್ತರು ನಾಯಕರು 100ಕ್ಕೆ 100ರಷ್ಟು ಪಾಲನೆ ಮಾಡ್ತೀವಿ. ಅದಕ್ಕೆ ಇವತ್ತು ನಡೆದಂತ ಸಮನ್ವಯ ಸಮಿತಿ ವೇದಿಕೆ ಸಾಕ್ಷಿಯಾಗಿದೆ. ನಮ್ಮ ಉದ್ದೇಶ ಇಲ್ಲಿವರೆಗೂ ಬಿಜೆಪಿ ನಡೆದಿರ್ತಕ್ಕಂಥ ಕೋಮುವಾದಗಳನ್ನ ಮನಸ್ಸಲ್ಲಿ ಹಾಕೊಂಡು ಸಹ ರಾಷ್ಟ್ರೀಯತೆ ಎಂಬ ನರೇಂದ್ರ ಮೋದಿ ಅವರ ನಾವು ಅವರಿಗೆ ಬೆಂಬಲ ಕೊಟ್ಟಿದ್ದೀವಿ. ನಮ್ಮ ಸಮನ್ವಯ ಸಮಿತಿ ಸಭೆ ಮೂಲಕ ಜನಗಳಿಗೆ ಉತ್ತರ ಕೊಡ್ತೀವಿ. 28 ಗೆದ್ದು NDA ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ನಾವು ಇಂಡಿಯಾ ಅಲಯನ್ಸ್ ಅವರು 28 ಕ್ಷೇತ್ರದಲ್ಲೂ ಗೆಲ್ತೀವಿ ಅಂತ ನಾವು ಕಾನ್ಫಿಡೆಂಟ್ ಆಗ್ತಿದ್ದೀವಿ. ಯಾಕಂದ್ರೆ ಅವರು ಮಾಡಿದ್ದಾರೆ, ಟಿಕೆಟ್ ಆಗಿಲ್ಲ 28ಕ್ಕೆ ಅಂತಾರೆ. ಟಿಕೆಟ್ ಆಗಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಗಲಾಟೆ, ಕೋಲಾರದಲ್ಲಿ ಗಲಾಟೆ. ಈಗ ಇಲ್ಲಿ ತನಕ ಬಿಜೆಪಿ ವಕ್ತಾರ ಮಾತನ್ನು ಕೇಳಿದೆ. ಬಿಜೆಪಿ ವಕ್ತಾರ ನಾನು ಡಿಬೇಟ್ ಸ್ಟಾರ್ಟ್ ಆದಾಗಿಂದ ಮೊದಲನೇ ಕ್ವಶನ್ ಇಂದ ಕೇಳ್ತಾ ಇದ್ದೀನಿ, ಈ ದೇಶಕ್ಕೆ ನರೇಂದ್ರ ಮೋದಿ ಅವ್ರ ಸಾಧನೆ ಹೇಳಿ ಅಂದ್ರೆ ಅವ್ರ ವಿಷಯ ಡೈವರ್ಟ್ ಮಾಡಿ ಅಲ್ಲಿ ಪ್ರಚಾರಕ್ಕೆ ಹೋದಾಗ ಹೇಳ್ತಾರೆ, ಜೆಡಿಎಸ್ ವಕ್ತಾರ ಹೇಳ್ತಿದ್ದಾರೆ 28ಕ್ಕೆ 28 ಗೆಲ್ತೀವಿ ಅಂತ ಹೇಳ್ತಿದ್ದಾರೆ. ಬಿಜೆಪಿ JDS ನವರಿಗೆ ಈಗ ಪಾಪ ಸುಳ್ಳಿನ ದುರ್ಬುದ್ಧಿ ಪಾಪ JDS ನವರಿಗೂ ಬಂದ್ಬಿಟ್ಟಿದೆ. ನಾವು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಮೇಡಮ್, ಇವತ್ತಿನ ದಿವಸ ಬಿಜೆಪಿ JDS ನ ಸಾಮಾನ್ಯ ಕಾರ್ಯಕರ್ತರು ಒಂದಾಗಲ್ಲ. ನಾನು ಇವ್ರ ತರ 28 ಗೆಲ್ತೀವಿ ಅಂತ ನಾವು ಹೇಳಲ್ಲ. ಕನಿಷ್ಠ ಪಕ್ಷ ಆತ್ಮವಿಶ್ವಾಸ ಇಲ್ಲ ಅಂತ ಇಲ್ಲೇ ಗೊತ್ತಾಗುತ್ತೆ. ಆತ್ಮವಿಶ್ವಾಸ ಇರೋದಕ್ಕೆ ಲಾಸ್ಟ್ ಟೈಮ್ ನಿಮ್ ಜೊತೆ ನಮ್ಮ ಸಿದ್ದರಾಮಯ್ಯನವರು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರು ನಾವು ಒಂದು 20ಕ್ಕಿಂತ ಮತದಾರರು ವೀಕ್ಷಕರೇ ನೋಡ್ತಾ ಇದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಬರುತ್ತೆ. ಈಗಾಗಲೇ ಅಬ್ಬರದ ಪ್ರಚಾರಗಳು ಶುರುವಾಗಿದೆ. ದೋಸ್ತಿ ಅಂತಿದ್ದವರ ಒಂದು ಫ್ರೆಂಡ್ಶಿಪ್ ಅಂತ ಗೆಳೆತನ ಗಟ್ಟಿಯಾಗಿದೆ ಸಮನ್ವಯ ಸಭೆಯಿಂದ. ಆಗಿದೆಯಾ ಅದು ಕಾರ್ಯಕರ್ತರ ಮಟ್ಟದಲ್ಲಿ ಅನ್ನೋದನ್ನು ಕಾದು ನೋಡಬೇಕು ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.